ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ನಾನ್ ಕೋಆಪರೇಷನ್ ಆ್ಯಂಡ್ ಖಿಲಾಫತ್ ಮೂಮೆಂಟ್ ಬಗ್ಗೆ ನೋಡ್ತಾ ಇದ್ದೀವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಬಗ್ಗೆ ಡೀಟೇಲಾಗಿ ನೋಡಿದ್ವಿ. ಸೊ ಇದು ಬಂದು ನಮ್ಮದು ಸ್ಪೆಕ್ಟ್ರಮ್ ಸೀರೀಸ್ನ ಸಮ್ಮರಿ ನಾನು ಹೇಳ್ತಾ ಇರೋದು. ಸೊ ನೀವು ಈ ಕ್ಲಾಸ್ ನೋಡ್ಬಿಟ್ಟು ನೀವು ಸಮ್ಮರಿ ಶೀಟ್ ಅಥವಾ ಈ ಒಂದು ಸ್ಪೆಕ್ಟ್ರಮ್ ಬುಕ್ ನೋಡಿದ್ರೆ ಕಂಪ್ಲೀಟಾಗಿ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಸೊ ಇನ್ನು ನೀವು ಯಾರೋ ಸಮ್ಮರಿ ಶೀಟ್ಗಳು ತೊಗೊಂಡಿಲ್ಲ ಅಂದರೆ ತೊಗೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ, ಲೈಕ್ ಮಾಡಿ, ನಂತರ ಕ್ಲಾಸನ್ನು ನೋಡಿ, ಸರಿನಾ? ಸೊ ನನ್ನ ಎಫರ್ಟು ತುಂಬ ಕೊಡ್ತಾಯಿದ್ದೀನಿ, 100% ಕೊಡ್ತಾಯಿದ್ದೀನಿ. ಬಟ್ ನಿಮ್ಮ ಕಡೆಯಿಂದ ನನಗೆ ರೆಸ್ಪಾನ್ಸ್ ಸಿಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಿಸ್ಟ್ರಿ ಕ್ಲಾಸನ್ನು ನಿಲ್ಲಿಸಿದ್ದೆ. ಬಟ್ ಕಂಪ್ಲೀಟ್ ಮಾಡಿಬಿಡ್ತೀನಿ, ಸರಿನಾ? ಇನ್ನೇನು ಸೈಮನ್ ಮಿಷನ್ನು ಅದು ಇದು ಬಂತಂದರೆ ಕಂಪ್ಲೀಟ್ ಮಾಡರ್ನ್ ಹಿಸ್ಟ್ರಿ ಮುಗೀತದೆ. ಸೊ ಏನ್ಷಿಯಂಟ್ ಮತ್ತು ಮಿಡಿವಲ್ ಯೋಚನೆ ಮಾಡ್ತೀನಿ, ರೆಸ್ಪಾನ್ಸ್ ಹೇಗೆ ಸಿಗುತ್ತೆ ಆ ರೀತಿ ಮಾಡ್ತೀನಿ. ಬಟ್ ಪಾಲಿಟಿ ರೆಸ್ಪಾನ್ಸ್ ಚೆನ್ನಾಗಿ ಸಿಗ್ತಾಯಿದೆ. ಸೊ ಓಕೆ, ಸಮ್ಮರ್ ಶೀಟ್ನ ಬೈ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಶುರು ಮಾಡೋಣ, ಆಯಿತಾ? ಈ ಸ್ಪೆಕ್ಟ್ರಮ್ ಬುಕ್ ತೊಗೋಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಸೊ ಅಲ್ಲಿ ಹೋಗಿ ತೊಗೊಳ್ಳಿ, ಆಯಿತಾ? ಓಕೆ. ಸೊ ಲಾಸ್ಟ್ ಕ್ಲಾಸ್ ನಾನು ಹೇಳ್ದಂಗೆ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ತುಂಬ ದೊಡ್ಡದಾಗಿತ್ತು. ಅದಕ್ಕೋಸ್ಕರ ಒಂದು ಹಂಟರ್ ಕಮಿಷನ್ನ ಆಯೋಗ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು, ಗಾಂಧಿಯವರು ತೊಗೊಂಡಂತಹ ಒಂದು ನಾನ್ ಕೋಆಪರೇಷನ್ ಮೂಮೆಂಟಾ, ಸೊ ಅವ್ರು ಏನೋ ಒಂದು ಶುರು ಮಾಡಿರ್ತಾರೆ, ಅದನ್ನು ಕೂಡ ವಿಡ್ರಾ ಮಾಡ್ತಾರೆ. ಸೊ ಅದನ್ನು ನೋಡೋಣ ಬನ್ನಿ ಈಗ. ಸೊ ಈ ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನೋದು 1920ರಿಂದ 22ವರೆಗೂ ನಡೀತದಂತೆ. ನೆಕ್ಸ್ಟು ಖಿಲಾಫತ್ ಮೂಮೆಂಟ್ ಅನ್ನೋದು 1919ರಿಂದ 24ವರೆಗೆ ನಡೀತು. ಸೊ ವರ್ ದ ಟೂ ಮೇಜರ್ ಮೂಮೆಂಟ್ ಲೆಡ್ ಬೈ ದ ಇಂಡಿಯನ್ಸ್ ಅಗೇನ್ಸ್ಟ್ ದ ಬ್ರಿಟಿಷ್. ದೋ ದೇ ಹ್ಯಾವ್ ಸ್ಟಾರ್ಟೆಡ್ ಫಾರ್ ಡಿಫ್ರೆಂಟ್ ರೀಸನ್, ಬೋತ್ ಮೂಮೆಂಟ್ ಯುನೈಟೆಡ್ ಇಂಡಿಯನ್ಸ್ ಥ್ರೂ ದಿ ಸ್ಟ್ರಾಟಜಿ ಆಫ್ ನಾನ್ ವೈಲೆಂಟ್ ಆ್ಯಂಡ್ ನಾನ್ ಕೋಆಪರೇಷನ್. ನೋಡಿ, ಈ ನಾನ್ ಕೋಆಪರೇಷನ್ ಮೂಮೆಂಟ್ ಅನ್ನೋದು ಮತ್ತು ಖಿಲಾಫತ್ ಮೂಮೆಂಟ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಡೊಮೈನ್ಗೆ ನಡೆದಂತಹ ಒಂದಷ್ಟು ಮೂಮೆಂಟ್ಸ್ಗಳು. ಸೊ ಇದೇ ಬೇರೆ ಕಡೆ ನಡೀತಾ ಇತ್ತು, ಅಂದರೆ ಇದೇ ಬೇರೆ ಕಾರಣಕ್ಕೆ ನಡೀತಾ ಇತ್ತು, ಇದೇ ಬೇರೆ ಕಾರಣಕ್ಕೆ ನಡೀತಾ ಇತ್ತು. ಬಟ್ ಇಲ್ಲೇನಾಗುತ್ತೆ, 1920-24 ಟೈಮಲ್ಲಿ ಎರಡು ಮರ್ಜ್ ಆಗುತ್ತೆ. ನೋಡೋಣ ಬನ್ನಿ ಏನೇನಾಗಿತ್ತೆಲ್ಲ ಒಂದು ಕಡೆಯಿಂದ ನೋಡೋಣ ಅದಕ್ಕೆ, ಆಯಿತಾ? ಸೊ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಏನಿತ್ತು, ಆಫ್ಟರ್ ದ WW1 ಅಂದರೆ ವರ್ಲ್ಡ್ ವಾರ್ 1 ಆದಮೇಲೆ ಇಂಡಿಯನ್ ಫೇಸಸ್ ಸವರಲ್ ಪ್ರಾಬ್ಲಮ್ಸ್ ದಟ್ ಫ್ಯೂಲ್ಡ್ ಆ್ಯಂಗರ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್, ಅಲ್ವಾ? ಸೊ ನಾವು ಲಾಸ್ಟ್ ಕ್ಲಾಸಲ್ಲೂ ನೋಡಿದ್ವಿ ಅದನ್ನು ಏನಾಗಿತ್ತು ಅಂತ. ಸೊ ಏನೇನಾಗಿತ್ತು ಹೇಳಿ. ಸೊ ಎಕನಾಮಿಕ್ ಹಾರ್ಡ್ಶಿಪ್ಪಲ್ಲಿ ಬಂದರೆ ಒಂದು ಪ್ರೈಸ್ ಇನ್ಕ್ರೀಸ್ ಆಗಿತ್ತು, ಪ್ರೈಸ್ ಆಫ್ ಗೂಡ್ಸ್ ತುಂಬ ಜಾಸ್ತಿ ಇತ್ತು, ಜಾಬ್ಗಳಿರಲಿಲ್ಲ, ಫ್ಯಾಕ್ಟರೀಸ್ ಪ್ರೊಡ್ಯೂಸ್ ಲೆಸ್ ಅಂತಂದರೆ ಜಾಬ್ಗಳಿಲ್ಲ ಅಂತಂದಾಗ ಫ್ಯಾಕ್ಟ್ರೀಸು ಲೆಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ಜಾಬ್ಗಳಿಲ್ಲ ಅಂತ ಅದನ್ನೇ ಅರ್ಥ. ನೆಕ್ಸ್ಟು ಟ್ಯಾಕ್ಸಸ್ ಮತ್ತು ರೆಂಟ್ಸು ತುಂಬ ಜಾಸ್ತಿ ಇತ್ತು, ವಿಚ್ ಅಫೆಕ್ಟ್ಸ್ ದ ಫಾರ್ಮರ್, ಅಂದರೆ ಫಾರ್ಮರ್ಸ್ಗೆ ತುಂಬ ತಲೆನೋವಾಗೋಯ್ತು ಆ ಟೈಮಲ್ಲಿ. ಸೊ ನೆಕ್ಸ್ಟು ಬ್ರಿಟಿಷ್ ಆಪ್ರೇಷನ್ನು. ಸೊ ಬ್ರಿಟಿಷ್ ಅವರು ಏನು ಆಪ್ರೇಸ್ ಮಾಡಿದ್ರು, ಎಕ್ಸಾಂಪಲ್ ಹೇಳಿದ್ರೆ ರೌಲಟ್ ಆ್ಯಕ್ಟ್ ತೊಗೊಂಬಂದರು, ಅಲೋಡ್ ಇಂಪ್ರಿಸನ್ಮೆಂಟ್ ವಿತೌಟ್ ಟ್ರಯಲ್ಲು. ಸೊ ಕಾರಣ ಇಲ್ಲದೇ ಅರೆಸ್ಟ್ ಮಾಡ್ಬೋದಾಗಿತ್ತು. ನೆಕ್ಸ್ಟ್ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಆಯಿತು. ನೆಕ್ಸ್ಟು ದ ಗೌರ್ಮೆಂಟ್ ಇನ್ಕ್ವೈರಿ ಅಂತ ಹಂಟರ್ ಕಮಿಟಿ ಬಂತು. ಸೊ ನೆಕ್ಸ್ಟು ಈ ಹಂಟರ್ ಕಮಿಟಿ ಈಗ ಇನ್ಕ್ವೈರಿ ಮಾಡೋದಕ್ಕೆ ಅಂದರೆ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಆಯ್ತಲ್ಲ, ಸೊ ಅದು ಯಾಕಾಯಿತು, ಏನು ಕಾರಣ ಅಂತ ಇನ್ಕ್ವೈರ್ ಮಾಡೋದಕ್ಕೋಸ್ಕರ ಈ ಒಂದು ಹಂಟರ್ ಕಮಿಟಿನ ಸೃಷ್ಟಿ ಮಾಡ್ತಾರೆ. ಆದರೆ ಈ ಹಂಟರ್ ಕಮಿಟಿ ನ್ಯಾಯ ಒದಗಿಸ್ಕೊಡಲ್ಲ. ಸೊ ಇದರಿಂದನೂ ಕೂಡ ಜನಗಳು ತುಂಬ ಕೋಪಗೊಳ್ತಾರೆ. ಸೊ ನೆಕ್ಸ್ಟು ಪೊಲಿಟಿಕಲ್ ಡಿಸ್ಕಂಟೆಂಟು, ಅದು ಮೇಜರ್ ಅಂತ ಹೇಳಿದ್ರೆ ಇದೆ. ಒಂದು ಮೇಜರ್ ಅಂದರೆ ಜಲಿಯನ್ ವಾಲಾಬಾಗ್ ಮ್ಯಾಸಕರ್ ಆದರೆ, ಇನ್ನೊಂದು ಯಾವ್ದಾದ್ರು ಇತ್ತು ಅಂದರೆ ದಟ್ ಈಸ್ ಮೊಂಟೆಗು ಕ್ಲೇಮ್ಸ್ ಫಾರ್ ರಿಫಾರ್ಮ್, ದಟ್ ಈಸ್ 1919 ರಿಫಾರ್ಮ್ಸ್ ಇತ್ತಲ್ಲ ಅದು, ವಿಚ್ ಗಿವ್ಸ್ ಅ ಲಿಮಿಟೆಡ್ ಸೆಲ್ಫ್ ಗವರ್ಮೆಂಟ್. ಸೊ 1917 ಡಿಕ್ಲರೇಷನ್ ಪ್ರಕಾರ ಏನಾಗಿತ್ತು, ನಿಮಗೆ ಸೆಲ್ಫ್ ಗವರ್ಮೆಂಟ್ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇದು ಬ್ರಿಟಿಷ್ ಅಂಡರ್ಲಿ ಇರುತ್ತೆ ಅಂತ ಹೇಳಿದರು. ಬಟ್ ಇಲ್ಲಿ ಲಿಮಿಟ್ ಮಾಡಿಬಿಡ್ತಾರೆ, ಸೆಲ್ಫ್ ಗವರ್ಮೆಂಟ್ ಅನ್ನೋದನ್ನು ಕೊಡೋದಿಲ್ಲ. ಸೊ ನೆಕ್ಸ್ಟ್ ಅಡಿಷನಲಿ ಕೋಆಪರೇಷನ್ ಬಿಟ್ವೀನ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್ ಗ್ರೀವ್. ಲಕ್ನೋ ಪ್ಯಾಕ್ಟಲ್ಲಿ, ಹೌದಲ್ವಾ, ಲಕ್ನೋ ಪ್ಯಾಕ್ಟಲ್ಲಿ ಹಿಂದೂ ಮತ್ತು ಮುಸ್ಲಿಮ್ಸ್ ಯುನೈಟ್ ಆಗ್ತಾರೆ ಅಲ್ವಾ, ಬ್ರಾಡ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ ಟುಗೆದರ್. ಸೊ ಮುಸ್ಲಿಮ್ಸ್ ಯಾಕೆ ಬಂದರು ಅಂತ ಜ್ಞಾಪಕ ಇದೆಯಾ? ಸೊ ಹಿಂದೂಸ್ ಏನೋ ಇರ್ತಾರೆ ಬಿಡಿ, ಬಟ್ ಮುಸ್ಲಿಮ್ಸ್ ಯಾಕೆ ಬಂದರು? ಯಾಕೆ ಅಂತಂದರೆ ಅವರ ಒಂದು ಟರ್ಕಿಲಿ ಆಗ್ತಾ ಇದ್ದಂತಹ ವಾರ್ಗೆ, ಟರ್ಕಿಗೆ ಅವರು ಅಪೋಸ್ ಮಾಡಿ ಟರ್ಕಿ ಮೇಲೆ ಅಟ್ಯಾಕ್ ಮಾಡ್ತಾರೆ ಬ್ರಿಟಿಷರು. ಅದಕ್ಕೋಸ್ಕರ ಅವರು ಮುಸ್ಲಿಮ್ಸು ಬ್ರಿಟಿಷ್ ಆಪೋಸಿಟ್ ಆಗ್ತಾರೆ. ಜೊತೆಗೆ ಈ ಪಾರ್ಟಿಷನ್ ಆಫ್ ಬೆಂಗಾಲ್ನ ಅವರು ವಾಪಸ್ ತೊಗೊಂಡಿರ್ತಾರೆ. ಅಂದರೆ ಏನು ನಾವು ಪಾರ್ಟಿಷನ್ ಆಫ್ ಬೆಂಗಾಲ್ ಮಾಡಿದ್ದೀವಿ ಅದನ್ನು ವಾಪಸ್ ತಗೋತಾ ಇದ್ದೀವಿ ಅಂತ ಹೇಳಿ ನಾರ್ಮಲಾಗಿ ಅದನ್ನು ಇಟ್ಬಿಡ್ತಾರೆ. ಮೊದಲಿತ್ತಲ್ಲ ಬೆಂಗಾಲು, ಅದೇ ರೀತಿ ಮಾಡಿಬಿಡ್ತಾರೆ. ಸೊ ಅವೆರಡೂ ಕಾರಣಗಳಿಂದ ಏನು ಮಾಡ್ತಾರೆ, ಮುಸ್ಲಿಮ್ಸ್ ಎಲ್ಲ ಬ್ರಿಟಿಷ್ ಆಪೋಸಿಟ್ ಆಗಿ ಈ ಒಂದು ಕಾಂಗ್ರೆಸ್ಗೆ ಜಾಯ್ನ್ ಆಗ್ತಾರೆ. ಸೊ ನೆಕ್ಸ್ಟು ಪ್ರೊಟೆಸ್ಟ್ ಅಗೇನ್ಸ್ಟ್ ರೌಲಟ್ ಆ್ಯಕ್ಟು. ಸೊ ರೌಲಟ್ ಆ್ಯಕ್ಟಿಂದ ಎಲ್ಲ ರೀಜನ್, ಈ ರೌಲಟ್ ಆ್ಯಕ್ಟು ಏನಿತ್ತು ಹೇಳಿದ್ನಲ್ಲ,
ಕಾರಣ ಇಲ್ಲದೆ ಅರೆಸ್ಟ್ ಮಾಡೋದೊಂದು ತಂದಿದ್ರಲ್ಲ, ಗುಂಪುಗಾರಿಕೆ ಮಾಡಬಾರ್ದು, ಡಿಸ್ಕಷನ್ ಮಾಡಬಾರ್ದು, ಸೊ ನೆಕ್ಸ್ಟು ಪ್ರೊಟೆಸ್ಟ್ಗಳನ್ನ ಮಾಡಬಾರ್ದು, ಸೊ ಆ ಥರ ಎಲ್ಲ ತಂದಿದ್ರಲ್ಲ, ಒಂಥರ ಕರ್ಫ್ಯೂ ಆರ್ಡರ್ ಥರ ತಂದಿರ್ತಾರೆ. ಸೊ ಅದಕ್ಕೋಸ್ಕರ ಒಂದಷ್ಟು ಸ್ಟ್ರೈಕ್ಗಳನ್ನ ಕೂಡ ಮಾಡಿರ್ತಾರೆ, ಅದು ಕೂಡ ಯುನೈಟ್ ಮಾಡಿರುತ್ತೆ. ನೆಕ್ಸ್ಟು ದ ಎಮರ್ಜೆನ್ಸ್ ಆಫ್ ರ್ಯಾಡಿಕಲ್ ನ್ಯಾಷನಲಿಸ್ಟ್ ಮುಸ್ಲಿಮ್ ಸಚ್ ಎಸ್ ಮೊಹಮ್ಮದ್ ಅಲಿ, ಅಬ್ದುಲ್ ಕಲಾಂ ಆಜಾದ್ and others shifted the Muslim League to stance towards the militant nationalism and active participation in the broader and anti-British movement. So next Khilafat issue. ಏನಿದು Khilafat issue ನೋಡೋಣ ಬನ್ನಿ. The Khilafat issue emerged as a major cause of protest among the Indian Muslims after WW1 and become a significant step in uniting Hindus and Muslims against British. ಸೊ ಈ Khilafat issue ಅನ್ನೋದು WW ಅಂದರೆ ವರ್ಲ್ಡ್ ವಾರ್ 1 ಆದಮೇಲೆ ಸೃಷ್ಟಿಯಾದಂತಹ ಒಂದು ಇಶ್ಯೂ ಇದು. ಸೊ ಏನಿದು ಅಂತ ನೋಡೋದಾದ್ರೆ ಬ್ಯಾಕ್ಗ್ರೌಂಡ್ ಹೇಳೋದಾದರೆ, ದ ಪ್ರಾಬ್ಲಮ್ ಬಿಗ್ಯಾನ್ ವಿತ್ ದ ಬ್ರಿಟಿಷ್ ಟ್ರೀಟ್ಮೆಂಟ್ ಆಫ್ ಅ ಟರ್ಕಿ ಆಫ್ಟರ್ ದ ವಾರ್. ನೋಡಿ, ಟರ್ಕಿಲಿ ಇವರ ಒಂದು ಅಂದರೆ ಖಲೀಫಾ ಕೂತ್ಕೊತಾರೆ. ಅಂದರೆ ಈ ಮುಸ್ಲಿಂ ಗುರುಗಳು ಅಲ್ಲಿ ಹೋಗಿ ಕೂತಿರ್ತಾರೆ ಟರ್ಕಿ ಅನ್ನೋ ಒಂದು ಪ್ಲೇಸಲ್ಲಿ. ಅಂದರೆ ಟರ್ಕಿ ಅಂದರೆ ಅದೊಂದು ಕಂಟ್ರಿ ಅಲ್ವಾ, ಸೊ ಆ ಕಂಟ್ರಿಲಿ ಕೂತಿರ್ತಾರೆ. ಬಟ್ ಈ ಒಂದು ಕಂಟ್ರಿ, ಟರ್ಕಿ ಅನ್ನೋ ಒಂದು ಕಂಟ್ರಿ ಬ್ರಿಟಿಷ್ ಅಪೋಸ್ ಆಗಿ ಇರುತ್ತೆ, ಆಯಿತಾ. ಸೊ ಅದಕ್ಕೋಸ್ಕರ ಬ್ರಿಟಿಷ್ ಅವರು ವರ್ಲ್ಡ್ ವಾರ್ 1ನಲ್ಲಿ ಟರ್ಕಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ, ಖಲೀಫಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಬ್ರಿಟಿಷ್ಗೆ ಅಂದರೆ ಮುಸ್ಲಿಮ್ಸ್ಗೆ ಬ್ರಿಟಿಷ್ ಮೇಲೆ ತುಂಬ ಕೋಪ ಬರುತ್ತೆ, ಆಯಿತಾ. ಡ್ಯೂರಿಂಗ್ ದ ವಾರ್ ದ ಟರ್ಕಿ ಹ್ಯಾಸ್ ಸೈಡೆಡ್ ವಿತ್ ಜರ್ಮನಿ. ನೋಡಿ, ಟರ್ಕಿ ಜರ್ಮನಿ ಜೊತೆ ಇರುತ್ತೆ, ಬಟ್ ಜರ್ಮನಿ, ಟರ್ಕಿ ಇವರೆಲ್ಲ ಬ್ರಿಟಿಷ್ ಆಪೋಸಿಟ್ಟು ಅಲ್ವಾ. ಆಸ್ಟ್ರಿಯಾ ಹೂ ಲಾಸ್ಟ್ ಆಫ್ಟರ್ ದ ವಾರ್ ದ ಬ್ರಿಟಿಷ್ ಡಿಸ್ಮ್ಯಾಂಟಲ್ ದ ಆಟೋಮನ್ ಎಂಪೈರ್. ನೋಡಿ, ಸೊ ಎಲ್ಲ ವಾರ್ ಆಗುತ್ತೆ, ಟರ್ಕಿ ಸೋತೋಗುತ್ತೆ, ಜರ್ಮನಿ ಸೋತೋಗುತ್ತೆ. ಸೊ ಅವಾಗ ಈ ಒಂದು ವಾರ್ ಆದಮೇಲೆ ಆಟೋಮನ್ ಎಂಪೈರ್ ಅಂತ ಏನಿದೆ, ಅಲ್ಲಿದ್ದಂತಹ ಎಂಪೈರ್ ಏನಿತ್ತು, ಈ ಖಲೀಫಾ ಎಂಪೈರ್ ಅಂತ ಏನಿತ್ತು, ಅದಕ್ಕೆ ಆಟೋಮನ್ ಎಂಪೈರ್ ಅಂತೀರಿ. ಸೊ ಆ ಥರ ಒಂದು ಆಟೋಮನ್ ಎಂಪೈರ್ನ ಅವರು ಡಿಸ್ಮ್ಯಾಂಟಲ್ ಮಾಡ್ತಾರೆ. ಡಿಸ್ಮ್ಯಾಂಟಲ್ ಮಾಡಿ ಟೇಕ್ ಅವೇ ಇಟ್ಸ್ ಟೆರಿಟರೀಸ್, ಆ ಟೆರಿಟರಿಗಳೆಲ್ಲ ಇವರು ಬ್ರಿಟಿಷರು ಕ್ಲೈಮ್ ಮಾಡ್ಕೋತಾರೆ. ಸೊ ರಿಮೂವ್ ದ ಆಟೋಮನ್ ಸುಲ್ತಾನ್ ಹೂ ವಾಸ್ ಆಲ್ಸೋ ದ ಖಲೀಫಾ, ದ ಸ್ಪಿರಿಚುವಲ್ ಲೀಡರ್ ಆಫ್ ಮುಸ್ಲಿಂ ವರ್ಲ್ಡ್ ವೈಡ್. ಸೊ ಅಲ್ಲಿ ಕೂತಂತಹ ಆಟೋಮನ್ ಸುಲ್ತಾನು ಕೂಡ ಅವರು ಆ ಒಂದು ಖಲೀಫಾ ಸ್ಥಾನದಿಂದ ತೆಗೆಯುತ್ತಾರೆ, ಆಯಿತಾ. ನೆಕ್ಸ್ಟು, ಫಾರ್ ಮುಸ್ಲಿಂ ದ ಖಲೀಫಾ ವಾಸ್ ಎ ಸಿಂಬಲ್ ಆಫ್ ರಿಲಿಜಿಯಸ್ ಯೂನಿಟಿ ಆ್ಯಂಡ್ ಲೀಡರ್ಶಿಪ್. ಇಂಡಿಯನ್ ಮುಸ್ಲಿಮ್ಸ್ ಹೂ ಸಾ ದ ಖಲೀಫ್ ಆಸ್ ದರ್ ಸ್ಪಿರಿಚುವಲ್ ಲೀಡರ್ಸ್ were specially angry and they demanded the Khalifa control over Muslims. Holy places should be remain intact. The Khalifa should keep enough land to maintain his authority. ಸೊ ಈಗ ಮುಸ್ಲಿಮ್ಸ್ ಏನಾಗುತ್ತೆ, ಇಂಡಿಯನ್ ಮುಸ್ಲಿಮ್ಸ್ ಏನಾಗುತ್ತೆ ಅಂದರೆ ಈ ಖಲೀಫಾನ ಒಂಥರ ಸ್ಪಿರಿಚುವಲ್ ಗುರುಗಳ ಥರ ನೋಡ್ತಿರ್ತಾರೆ. ಸೊ ಈಗ ಖಲೀಫಾ ಮೇಲೆ ಅಟ್ಯಾಕ್ ಮಾಡ್ತಾರೆ. ಈಗ ಆಟೋಮನ್ ಎಂಪೈರ್ನು ಕೂಡ ಅವರು ಡಿಸ್ಮ್ಯಾಂಟಲ್ ಮಾಡ್ತಾರೆ, ಆಯಿತಾ. ಆಟೋಮನ್ ಸುಲ್ತಾನು ಕೂಡ ಆ ಒಂದು ಸುಲ್ತಾನದ ಸ್ಥಾನದಿಂದ ತೆಗೆದಾಕ್ತಾರೆ. ಇದರಿಂದ ಕೋಪಗೊಂಡಂತಹ ಮುಸ್ಲಿಮ್ಸ್ಗಳು ಬ್ರಿಟಿಷ್ ಅಪೋಸ್ ಆಗ್ತಾರೆ. ಸೊ ಅಪೋಸ್ ಆಗಿ ಅವರು ಒಂದಷ್ಟು ಡಿಮ್ಯಾಂಡ್ ಮಾಡ್ತಾರೆ. ಏನಂತ ನೋಡಿ, ನೀವು ಆ ಖಲೀಫಾ ಅಂತ ಏನು ಒಂದು ಸ್ಥಾನ ಇತ್ತು ಅದನ್ನು ವಾಪಸ್ ಹಿಂದಿರುಗಿಸಿ, ಆಯಿತಾ. ಸೊ ಹಿಂದಿರುಗಿಸ್ಬೇಕು, ಹೋಲಿ ಪ್ಲೇಸಸ್ ಅವೆಲ್ಲ ಅದನ್ನೆಲ್ಲ ನೀವು ಹಿಂತಿರುಗಿಸ್ಬೇಕು. ಜೊತೆಗೆ ಆ ಟೆರಿಟ್ರಿಗಳನ್ನ ಕೂಡ ವಾಪಸ್ ಕೊಡಬೇಕು. ಲ್ಯಾಂಡ್ ಮಾಡಿದ ಟೆರಿಟ್ರಿ ಮತ್ತು ಆ ಕಂಪ್ಲೀಟ್ ಟೆರಿಟ್ರಿನ ಯಾವುದೇ ಕಾರಣಕ್ಕೂ ಬ್ರಿಟಿಷರು ಇರಬಾರ್ದು, ಬ್ರಿಟಿಷ್ ಕಂಟ್ರೋಲ್ ಇರಬಾರ್ದು. ಆ ಕಂಪ್ಲೀಟ್ ಖಲೀಫಾ ಟೆರಿಟ್ರಿ ಏನಿದೆ ಅದೆಲ್ಲ ಮುಸ್ಲಿಂ ಇಂಟ್ಯಾಕ್ಟಲ್ಲಿ, ಅಂದರೆ ಮುಸ್ಲಿಂ ಕಂಟ್ರೋಲ್ ಇರಬೇಕು ಅಂತ ಇವರು ಡಿಮ್ಯಾಂಡ್ ಮಾಡ್ತಾರೆ, ಆಯಿತಾ. ಸೊ ಅದಕ್ಕೋಸ್ಕರ ಅವರೊಂದು ಕಮಿಟಿ ಮಾಡ್ಕೋತಾರೆ. ಈಗ ಒಂದು ಗುಂಪಾಗುತ್ತೆ ಈಗ, ಫಾರ್ಮೇಷನ್ ಆಫ್ ಖಿಲಾಫತ್ ಕಮಿಟಿ. ಸೊ ಇನ್ 1919 ದ ಇಂಡಿಯನ್ ಮುಸ್ಲಿಂ ಫಾರ್ಮ್ ದ ಖಿಲಾಫತ್ ಕಮಿಟಿ ಟು ಪ್ರೊಟೆಸ್ಟ್ ಬ್ರಿಟಿಷ್ ಆ್ಯಕ್ಷನ್ಸ್. ನೋಡಿ, ಅವರ ಒಂದು ಬ್ರಿಟಿಷ್ ಆ್ಯಕ್ಷನ್ ಅಲ್ಲಿ ವರ್ಲ್ಡ್ ವಾರ್ 1ನಲ್ಲಿ ಆಗಿರುತ್ತಲ್ಲ, ಆ ಆ್ಯಕ್ಷನ್ ಅಪೋಸ್ ಮಾಡೋದಕ್ಕೋಸ್ಕರ ಆದಂತಹ ಒಂದು ಕಮಿಟಿ ಇದೆ ಖಿಲಾಫತ್ ಕಮಿಟಿ. ಸೊ ಇದ್ರ ಪ್ರಕಾರ ಕೀ ಲೀಡರ್ಸ್ ಯಾರ್ಯಾರು ಅಂದರೆ ಅಲಿ ಬ್ರದರ್ಸ್ ಇದ್ದರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದು, ಅಜ್ಮಲ್ ಖಾನು, ನೆಕ್ಸ್ಟು ಅಸದ್ ಮೊಹನಿ. ಸೊ ದಿಸ್ ಕಮಿಟಿ ಇನಿಷಿಯಲಿ ಯೂಸ್ಡ್ ಅ ಪೀಸ್ಫುಲ್ ಮೆಥಡ್ ಲೈಕ್ meetings, petitions and appeals and to pressure the British to change their stances on Turkey. ಸೊ ಈಗ ಖಿಲಾಫತ್ ಕಮಿಟಿ ಎಕ್ಸ್ಟ್ರೀಮಿಸ್ಟಾ ಅಥವಾ ಮಾಡ್ರೇಟ್ಸ್ ಅಂತ ಕೇಳಿದ್ರೆ ಇವರು ಲೈಕ್ ಮಾಡ್ರೇಟ್ಸ್ ಥರ ಇದ್ದರು, ಆಯಿತಾ. ಇವರು ಕೂಡ ಪಿಟಿಷನ್ನು, ಅಪೀಲ್ಸು, ಮೀಟಿಂಗ್ಸು ಈ ರೀತಿ ತುಂಬ ಪೀಸ್ಫುಲ್ ಮೆಥಡ್ ಯೂಸ್ ಮಾಡಿಕೊಂಡು ಸ್ಟಾರ್ಟಿಂಗು ಶಾಂತವಾಗಿ ಇರ್ತಾರೆ. ಸೊ ಇದ್ದಕ್ಕಿದ್ದಾಗಲೇ ಅವರು ಮತ್ತೆ ಹೇಳ್ತಾರೆ, ಮುಂದೆ ಹೇಳ್ತೀನಿ, ಈಗ ಬೇಡ, ಆಯಿತಾ. ಶಿಫ್ಟ್ ಟು ಆ್ಯಕ್ಟಿವ್ ರೆಸಿಸ್ಟೆನ್ಸ್. So by late 1919, the Khilafat leaders adopted a stronger approach at the All India Khilafat conference in Delhi. ಸೊ ಈಗೇನಾಗುತ್ತೆ, 1919 ಈಗ ನಾರ್ಮಲ್ ಆಗಿದ್ದರು,
ನಾರ್ಮಲಾಗಿ ಎಲ್ಲ ಮಾಡ್ರೇಟ್ಸ್ ಥರ ಹಂಗೆ ಹಿಂಗೆ ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ಒಂದು ಟೈಮ್ ಬರುತ್ತೆ. ಸೊ ಎಲ್ಲಿವರೆಗೂ ಅವರು ನೋಡ್ತಾರೆ ಅಂತಂದರೆ, ನೋಡೋಣ ಪ್ರೆಷರ್ ಕೊಡೋಷ್ಟು ಕೊಡೋಣ, ಬ್ರಿಟಿಷರು ಒಪ್ಕೋತಾರೆ ನಮ್ಮ ಡಿಮ್ಯಾಂಡ್ಗೆ ಅಂತ. ಸೊ ಅವ್ರು ಒಪ್ಪಲ್ಲ, ಡಿಮ್ಯಾಂಡು ಬ್ರಿಟಿಷರು ಒಪ್ಪಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಆಲ್ ಇಂಡಿಯಾ ಖಿಲಾಫತ್ ಕಾನ್ಫರೆನ್ಸ್ ಡೆಲ್ಲಿಯಲ್ಲಿ ಏನಾಗುತ್ತೆ, ಅವರು ಏನು ಮಾಡ್ತಾರೆ, ನೋಡ್ತಾರೆ, ಪಿಟಿಷನ್ಸ್ಗಳೆಲ್ಲ ಕೊಡ್ತಾರೆ, ಆಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ದೇ ಕಾಲ್ಡ್ ಫಾರ್ ಬೈಕೌಟ್ ಆಫ್ ಬ್ರಿಟಿಷ್ ಗೂಡ್ಸ್. ನಾವು ಬ್ರಿಟಿಷ್ ಗೂಡ್ನ ಬೈಕೌಟ್ ಮಾಡ್ತಾ ಇದೀವಿ ಅಂತ ಘೋಷಣೆ ಮಾಡ್ತಾರೆ. ನೆಕ್ಸ್ಟು ಅಡ್ವೊಕೇಟೆಡ್ ನಾನ್ ಕೋಆಪರೇಷನ್ ವಿತ್ ದ ಬ್ರಿಟಿಷ್ ಗವರ್ನಮೆಂಟ್ ಆಫ್ ಟರ್ಕಿ ಇಫ್ ದ ಟರ್ಕಿ ವಾಸ್ ನಾಟ್ ಟ್ರೀಟೆಡ್ ಫೇರ್ಲಿ. ನೀವು ಟರ್ಕಿನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದರೆ, ನಾವು ಕೇಳೋಂಥ ಡಿಮ್ಯಾಂಡ್ನ ನೀವು ಕೊಡಲಿಲ್ಲ ಅಂತಂದರೆ, ನಾವು ನಿಮ್ಮ ಅಪೋಸಿಟಾಗಿ ನಾನ್ ಕೋಆಪರೇಷನ್ ಮೂಮೆಂಟ್ನ ಶುರು ಮಾಡ್ತೀವಿ ಅಂತ ಹೇಳ್ತಾರೆ. ನೋಡಿ, ಸ್ಟಾರ್ಟಿಂಗು ಖಿಲಾಫತ್ ಇದು ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಇದು ಮಾಡರೇಟ್ ಥರ ಆ್ಯಕ್ಟಿವ್ ಆಗಿತ್ತಿದ್ದು. ಅಂದರೆ ಪಿಟಿಷನ್ಸು, ಮೀಟಿಂಗ್ಸು, ಪ್ರೆಷರ್ ಕೊಡೋದು ಇದೆಲ್ಲ ಇತ್ತು. ಸೊ ಹೋಯ್ತಾ ಏನಾಗುತ್ತೆ, ತುಂಬ ಇವರು ಹೊರಟೋಗ್ತಾರೆ. ಎಲ್ಲಿಗೆ ಅಂದರೆ ಬೈಕೌಟ್ ಆಫ್ ಬ್ರಿಟಿಷ್ ಗೂಡ್ಸ್ವರೆಗೂ ಹೊರಟೋಗ್ತಾರೆ. ಇವೆಲ್ಲ ಎಕ್ಸ್ಟ್ರೀಮಿಸ್ಟ್ ಮಾಡಿದಂತಹ ಒಂದು ಇದು. ಸೊ ಅಲ್ಲಿವರೆಗೂ ಹೋಗ್ತಾರಂತೆ ಖಿಲಾಫತ್ ಮೂಮೆಂಟಲ್ಲಿ ಕಮಿಟಿ ಮೆಂಬರ್ಸು. ಸೊ ಇಷ್ಟಾಗುತ್ತೆ. ನೆಕ್ಸ್ಟು ಮಹಾತ್ಮ ಗಾಂಧಿ ಆ್ಯಸ್ ಎ ಪ್ರೆಸಿಡೆಂಟ್ ಆಫ್ ಅ ಖಿಲಾಫತ್ ಕಮಿಟಿ. ನೋಡಿ, ಈ ಖಿಲಾಫತ್ ಇದಕ್ಕೂ ಕೂಡ ಮಹಾತ್ಮ ಗಾಂಧಿ ಅವರು ಪ್ರೆಸಿಡೆಂಟ್ ಆಗಿದ್ರಂತೆ. ಸಾ ದಿಸ್ ಆ್ಯಸ್ ಎ ಸ್ಟ್ಯಾನ್ಸ್ ಟು ಯುನೈಟ್ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ನೋಡಿ, ಇವರು ಆ ಒಂದು ಸಿಚುವೇಶನ್ನ ಬಳಸ್ಕೊಂಡು ಹಿಂದೂ ಮತ್ತು ಮುಸ್ಲಿಮ್ಸ್ನ ಯುನೈಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ಹಿ ಇಂಟಿಗ್ರೇಟೆಡ್ ದ ಖಿಲಾಫತ್ ಕಾಸ್ ವಿತ್ ಅ ಬ್ರಾಡರ್ ನಾನ್ ಕೋಆಪರೇಷನ್ ಮೂಮೆಂಟ್ ಕ್ರಿಯೇಟ್ ಅ ಮ್ಯಾಸಿವ್ ನ್ಯಾಷನಲ್ ಪ್ರೊಟೆಸ್ಟ್ ಅಗೇನ್ಸ್ಟ್ ಬ್ರಿಟಿಷ್ ರೂಲ್. ಸೊ ಈ ಥರ ಒಂದಷ್ಟು ಹಿಂದೂ ಮತ್ತು ಮುಸ್ಲಿಮ್ಸ್ನ ಒಗ್ಗಡಿಸೋದ್ರಿಂದ, ಅಂದರೆ ಒಗ್ಗಟ್ಟಿನಿಂದ ಎರಿಸೋದ್ರಿಂದ ಏನಾಗುತ್ತೆ, ಮುಂಬರುವಂತಹ ನಾನ್ ಕೋಆಪರೇಷನ್ ಮೂಮೆಂಟ್ ಯಾವುದೇ ಮಾಡಿದ್ರು ಒಂದು ಮಾಸ್ ಪಾರ್ಟಿಸಿಪೇಷನ್ ಇರುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಮಹಾತ್ಮ ಗಾಂಧಿಯವರು ತೀರ್ಮಾನ ತಗೋತಾರೆ ಯುನೈಟ್ ಮಾಡೋಣ ಅಂತ. ಸೊ ನೆಕ್ಸ್ಟು ಕಾಂಗ್ರೆಸ್ ಸ್ಟ್ಯಾಂಡ್ಸ್ ಆನ್ ಖಿಲಾಫತ್ ಕ್ವಶನ್ಸ್. ಸೊ ಕಾಂಗ್ರೆಸ್ ಅವರು ಒಂದಷ್ಟು, ಈಗ ಖಿಲಾಫತ್ ಅವರು ಹೇಳ್ತಾರೆ, ನೋಡಪ್ಪ ನಾನು ಕಾಂಗ್ರೆಸ್ ಜಾಯ್ನ್ ಆಗ್ತೀನಿ, ನಾನು ಗಾಂಧಿಯವ್ರ ಜೊತೆ ಜಾಯ್ನ್ ಆಗ್ತೀನಿ, ಆದರೆ ನನ್ನ ಒಂದಷ್ಟು ಕ್ವಶನ್ಸ್ಗಳಿದೆ ಅಥವಾ ಡಿಮ್ಯಾಂಡ್ಸ್ಗಳಿದೆ ಅಂತ ಹೇಳ್ತಾರೆ. ಸೊ ಏನೇನು ಅಂತಂದರೆ, ದ ಕಾಂಗ್ರೆಸ್ ಸಪೋರ್ಟ್ ವಾಸ್ ಕ್ರೂಷಿಯಲ್ ಫಾರ್ ಖಿಲಾಫತ್ ಮೂಮೆಂಟ್ ಸಕ್ಸಸ್ಸರಿ. ತಿಲಕ್ ಅಪೋಸ್ ಅ ರಿಲಿಜಿಯಸ್ ಅಲಯನ್ಸ್ ಆ್ಯಂಡ್ ಡೌಟೆಡ್ ದ ಸತ್ಯಾಗ್ರಹ ಎಫೆಕ್ಟಿವ್ನೆಸ್. ನೋಡಿ, ನಮ್ಮ ತಿಲಕ್ ಅವರು ಗೊತ್ತಲ್ಲ, ಅವ್ರು ಹೇಳ್ತಾರೆ, ನೋಡಿ ಸರ್ ಗಾಂಧಿ ಸಾಹೇಬ್ರೆ, ನೀವು ಹಿಂದೂ ಮುಸ್ಲಿಮ್ನ ಯುನೈಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ, ಇಟ್ಸ್ ಗುಡ್, ನಾವು ಅದನ್ನು ಅಪೋಸ್ ಮಾಡೋದಿಲ್ಲ. ಬಟ್ ಯಾವ ರೀಸನ್ಗೆ ಮಾಡ್ತಾ ಇದ್ದೀರಾ ಅನ್ನೋದು ತುಂಬ ಮುಖ್ಯ ಆಗ್ತದೆ. ನೀವು ರಿಲೀಜಿಯಸ್ ಏನೀಗ ನಡೀತಾ ಇದೆ, ಅಂದರೆ ರಿಲೀಜಿಯಸ್ ವಾರ್ ಏನು ನಡೀತಾ ಇದೆ, ಸೊ ಈ ರಿಲೀಜಿಯಸ್ ಇದನ್ನು ನೀವು ತೊಗೊಂಡು ಬಂದು ನೀವು ಪೊಲಿಟಿಕಲ್ಗೆ ಮಿಕ್ಸ್ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಈಗ ಅವರು ಬ್ರಿಟಿಷ್ ವಿರುದ್ಧ ಯಾಕೆ ಜಗಳ ಮಾಡ್ತಾಯಿದ್ರು ಅಂತಂದರೆ, ಅವರ ಟರ್ಕಿಲಿ ಖಲೀಫಾನ ಇದು ಮಾಡಿದ್ರು ಅಂತ ಅಂದ್ಬಿಟ್ಟು, ಅಂದರೆ ಖಲೀಫಾನ ಆ ಸ್ಥಾನದಿಂದ ಇಳಿಸಿದ್ರು, ಖಲೀಫಾಗೆ ಅಟ್ಯಾಕ್ ಮಾಡಿದ್ರು ಅನ್ನೋದಕ್ಕೋಸ್ಕರ ಅವರು ಬ್ರಿಟಿಷ್ ವಿರುದ್ಧ ಇದ್ದಾರೆ ಹೊರತು ನಮ್ಮ ದೇಶಕ್ಕೆ ಅಂದರೆ ಇಂಡಿಯಾಗೆ ಸ್ವಾತಂತ್ರ್ಯ ಸಿಗಬೇಕು, ಸೆಲ್ಫ್ ಗೌರ್ಮೆಂಟ್ ಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಬ್ರಿಟಿಷ್ ವಿರುದ್ಧ ಇಲ್ಲ. ಸೊ ಇದು ಒಂದು ರಿಲೀಜಿಯಸ್ ಕಾನ್ಸ್ಪಿರಸಿ ಅಥವಾ ರಿಲೀಜಿಯಸ್ ಏನೋ ಒಂದು ವಾರ್ ಥರ ಇದೆ ಅದು. ಸೊ ನಾವು ಈ ಒಂದು ಸಿಚುವೇಶನ್ನ ಯೂಸ್ ಮಾಡಿಕೊಂಡು ಹಿಂದೂ ಮತ್ತು ಮುಸ್ಲಿಮ್ನ ಯುನೈಟ್ ಮಾಡಿ ಕಾಂಗ್ರೆಸ್ಗೆ ಜಾಯಿನ್ ಮಾಡಿಸೋದು, ಅಂದರೆ ಪೊಲಿಟಿಕ್ಸ್ಗೆ ಇನ್ವಾಲ್ವ್ ಆಗೋದು ತಪ್ಪಾಗ್ತದೆ ಸರ್ ಅಂತ ಅಂದ್ಬಿಟ್ಟು ಅಪೋಸ್ ಮಾಡ್ತಾರೆ ತಿಲಕ್ ಅವರು. ಆಯಿತಾ? ಸಮ್ ಕಾಂಗ್ರೆಸ್ ಲೀಡರ್ ಆಲ್ಸೋ ಡಿಸಗ್ರೀಡ್ ವಿತ್ ದ ಪ್ರಾವಿಷನ್ಸ್ ಲೈಕ್ ಬೈಕೌಟ್ ಆಫ್ ಕೌನ್ಸಿಲ್ಸ್ ಇನ್ ಗಾಂಧಿ ನಾನ್ ಕೋಆಪರೇಷನ್ ಪ್ಲ್ಯಾನ್ಸ್. ಸೊ ತುಂಬ ಜನ ಇಲ್ಲಿ ಈಗ ಅಂದರೆ ಈ ಕೌನ್ಸಿಲ್ಗೆ, ಅಂದರೆ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅದನ್ನು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅಂತಂದರೆ, ಅವರು ಕೌನ್ಸಿಲಿಗೆ ಸ್ವರಾಜಿಸ್ಟ್ ಅಂತ ಒಂದು ಬರ್ತದೆ. ಸೊ ಅಲ್ಲಿ ಒಂದು ಗುಂಪು ಜನ ಏನು ಮಾಡ್ತಾರೆ, ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ಹೋಗ್ತೀನಿ, ಅಲ್ಲಿ ಹೋಗಿ ನಾವು ಸ್ಟ್ರೈಕ್ನ ಅಲ್ಲೇ ಮಾಡೋಣ, ಡೈರೆಕ್ಟಾಗಿ ಹೊಡೆಯೋಣ, ಡೈರೆಕ್ಟಾಗಿ ಲೆಜಿಸ್ಲೇಟಿವ್ ಕೌನ್ಸಿಲ್ ನಾವು ಪ್ರೊಟೆಸ್ಟ್ನ ಮಾಡೋಣ ಅನ್ನೋ ರೀತಿ. ಅಂದರೆ ಫಸ್ಟು ಮೆಂಬರ್ ಆಗಬೇಕು, ಲೆಜಿಸ್ಲೇಟಿವ್ ಕೌನ್ಸಿಲ್ ಮೆಂಬರ್ ಆಗೋಣ, ನಂತರ ನಾವು ಡೈರೆಕ್ಟಾಗಿ ಅಲ್ಲಿ ಆ್ಯಕ್ಟಿವೇಟ್ ಆಗೋಣ, ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ನ ನಾವು ಲೆಜಿಸ್ಲೇಟಿವ್ ಕೌನ್ಸಿಲ್ ಮಾಡೋಣ ಅನ್ನೋ ರೀತಿ ತೀರ್ಮಾನ ತಗೊಳ್ತಾರೆ ಒಂದು ಗುಂಪು. ಆವಾಗ ಗಾಂಧಿಯವರು ಅದನ್ನು ರಿಜೆಕ್ಟ್ ಮಾಡ್ತಾರೆ, ಬೇಡ ಕಣ್ರಪ್ಪ, ಮುಚ್ಕೊಂಡು ಕೂತ್ಕೊಳ್ಳಿ ಅನ್ನೋ ರೀತಿ ಹೇಳ್ತಾರೆ. ಸೊ ನೆಕ್ಸ್ಟು ಗಾಂಧಿ ವರ್ಕ್ ಟು ಕನ್ವಿನ್ಸ್ ದ ಕಾಂಗ್ರೆಸ್ ಲೀಡರ್ ಇನ್ಕ್ಲೂಡಿಂಗ್ ತಿಲಕ್ ಅಬೌಟ್ ದ ವ್ಯಾಲ್ಯೂ ಆಫ್ ಸತ್ಯಾಗ್ರಹ ಆ್ಯಂಡ್ ದ ಅಲಯನ್ಸ್ ಆಫ್ ಮುಸ್ಲಿಮ್ ಓವರ್ ದ ಖಿಲಾಫಾ ಇಶ್ಯೂ. ಸೊ ಗಾಂಧಿಯವ್ರಿಗೆ ಗೊತ್ತಲ್ಲ, ಫುಲ್ ಮೈಂಡ್ ವಾಶು. ಸೊ ನೀವು ಸಾವರ್ಕರ್ ಮೂವಿ ಅದು ಬಂದಿತ್ತಲ್ಲ, ನೋಡಿರ್ಬೇಕಲ್ಲ ನೀವು.
ಸೊ ಇಲ್ಲಿ ಗಾಂಧಿಯವರು ತುಂಬ ಮೈಂಡ್ ವಾಶ್ ಮಾಡ್ತಾರೆ. ಏನಂತ, ನೋಡಪ್ಪ ತಿಲಕು, ಈ ಥರ ನಾವು ಏನು ಮುಸ್ಲಿಮ್ಸ್ ಮತ್ತು ಹಿಂದೂ ಯುನೈಟ್ ಮಾಡೋದ್ರಿಂದ ಮಾಸ್ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ, ಆಯಿತಾ, ಎಫೆಕ್ಟಿವ್ನೆಸ್ ಜಾಸ್ತಿ ಸಿಗುತ್ತೆ ಕಣಪ್ಪ, ದಯವಿಟ್ಟು ಒಪ್ಕೊ ಅಂತೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಸೊ ನೆಕ್ಸ್ಟು ಕಾಂಗ್ರೆಸ್ ವಾಸ್ ಇವೆಂಚುಲಿ ಸಪೋರ್ಟ್ ದ ಗಾಂಧಿ ನಾನ್ ಕೋಆಪರೇಷನ್ ಪ್ರೋಗ್ರಾಮ್. ಸೊ ಮೈಂಡ್ ವಾಶ್ ಮಾಡಿದ್ರು ಗಾಂಧಿಯವರು, ಕಾಂಗ್ರೆಸ್ ಒಪ್ಕೊಳ್ತು. ಸೊ ಇಟ್ ವಾಸ್ ಸೀನ್ ಆನ್ ಅಪರ್ಚುನಿಟಿ ಟು ಯುನೈಟ್ ಅ ಹಿಂದೂಸ್ ಆ್ಯಂಡ್ ಮುಸ್ಲಿಮ್ಸ್. ಕಾಂಗ್ರೆಸ್ ಫೇತ್ ಇನ್ ಕಾನ್ಸ್ಟಿಟ್ಯೂಷನಲ್ ಮೆಥಡ್ಸ್ ಹ್ಯಾಸ್ ಡಿಕ್ಲೈನ್ ಆಫ್ಟರ್ ದ ಈವೆಂಟ್ ಲೈಕ್ ಪಂಜಾಬ್ ಅಟ್ರಾಸಿಟೀಸ್ ಆ್ಯಂಡ್ ಬಯಾಸ್ಡ್ ಹಂಟರ್ ಕಮಿಟಿ ರಿಪೋರ್ಟ್. ನೋಡಿ, ಇದರಿಂದ ಏನಾಗುತ್ತೆ, ಈಗ ಇವರು ಕಾಂಗ್ರೆಸ್ ಅವರು ಒಪ್ಕೊಂಡ್ರು, ಹಿಂದೂ ಮುಸ್ಲಿಂ ಅವರು ಒಟ್ಟಿಗೆ ಆದರು. ನೆಕ್ಸ್ಟು ಈ ಕಾಂಗ್ರೆಸ್ಸು ಒಂದು ನಂಬಿಕೆನೇ ಕೊಟ್ಟಿರುತ್ತೆ, ಎಲ್ಲ ನಾವು ಏನದು ಎಲ್ಲ ಒಂಥರ ಲೀಗಲಾಗಿ ಹೋಗೋಣ, ಕಾನ್ಸ್ಟಿಟ್ಯೂಷನಲ್ ಮೆಥಡಾಗಿ ಹೋಗೋಣ, 3P ಮೆಥಡ್ ಯೂಸ್ ಮಾಡೋಣ ಅನ್ನೋ ರೀತಿ ಒಂದು ಫೇತ್ ಕೊಟ್ಟಿರುತ್ತೆ. ಏನೇ ಆದರೂ ನಾವು ಇದೇ ರೀತಿ ಹೋಗೋಣ ಅಂತಿರುತ್ತೆ. ಬಟ್ ನೀವು ಪಂಜಾಬಲ್ಲಿ ಅಟ್ರಾಸಿಟೀಸ್ ಆದಂತೆ, ಸೊ ಪಂಜಾಬಲ್ಲಿ ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ಕೇಳಿರ್ಬೇಕು ನೀವು, ಪಂಜಾಬಲ್ಲಿ ಆದಂತಹ ಒಂದು ಘಟನೆಗಳು. ಸೊ ಆ ಘಟನೆಗಳಿಂದ ಏನಾಗುತ್ತೆ, ಜೊತೆಗೆ ಈ ಒಂದು ಹಂಟರ್ ಕಮಿಟಿಯಿಂದ, ಬಯಾಸ್ಡ್ ಹಂಟರ್ ಕಮಿಟಿಯಿಂದ ತುಂಬ ರೋಸ್ ಹೋಗಿರ್ತಾರೆ ಅಲ್ಲಿಂದ ಜನಗಳು, ಆಯಿತಾ. ಸೊ ನೆಕ್ಸ್ಟು ದ ಮಾಸಸ್ ವಾಸ್ ಈಗರ್ ಟು ಎಕ್ಸ್ಪ್ರೆಸ್ ದರ್ ಡಿಸ್ಕಂಟೆಂಟ್ ಅಗೇನ್ಸ್ಟ್ ದ ಬ್ರಿಟಿಷ್. ನೋಡಿ, ಎಲ್ಲ ಜನಗಳು ಒಂದ್ಸತಿ ಒಗ್ಗೂಡಾದ್ಮೇಲೆ ತುಂಬ ಹುಡುಗರು ಫುಲ್ಲು ಏನದು ಹೈಪಲ್ಲಿರ್ತಾರೆ. ನೆಕ್ಸ್ಟು ದಿಸ್ ಮುಸ್ಲಿಂ ಲೀಗ್ ಡಿಸೈಡೆಡ್ ಟು ಫುಲ್ಲಿ ಸಪೋರ್ಟ್ ದ ಕಾಂಗ್ರೆಸ್ ಫಾರ್ ಇಟ್ಸ್ ಅಜಿಟೇಷನ್ ಅಂಡ್ ಪೊಲಿಟಿಕಲ್. ಓಕೆ, ಸೊ ಈಗ ಮುಸ್ಲಿಮ್ಸ್ ಅವರು ಕಂಪ್ಲೀಟಾಗಿ ನಾವು ನಿಮ್ಮ ಜೊತೆ ನಾವು ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡೋಣ ಅಂತ ಹೇಳ್ತಾರಂತೆ. ಸೊ ಇಷ್ಟು ಬಂದು ನಿಮ್ಮ ಖಿಲಾಫತ್ ಇಶ್ಯೂ ಆಗಿತ್ತು. ನೆಕ್ಸ್ಟು ನಾನ್ ಕೋಆಪರೇಷನ್ ಖಿಲಾಫತ್. ಈಗ ಏನಾಗುತ್ತೋ, ನಾನ್ ಕೋಆಪರೇಷನ್ ಅದು ಗಾಂಧಿಯವರು ತಗೊಂಡಿದ್ದು, ಖಿಲಾಫತ್ ಇಶ್ಯೂ ಇವ್ರದ್ದು. ಸೊ ಎರಡೂ ಗಾಂಧಿಯವ್ರದ್ದು ಮತ್ತು ಇವರಿಬ್ಬರು ಸೇರಿಕೊಂಡು ಒಂದು ಮೂಮೆಂಟ್ ಆಗುತ್ತೆ, ದಟ್ ಇಸ್ ಕಾಲ್ಡ್ ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟ್. ಸೊ ಇಲ್ಲೇನಾಗುತ್ತೆ, ಇನ್ ಫೆಬ್ರವರಿ 1920 ಎ ಜಾಯಿಂಟ್ ಹಿಂದೂ ಮುಸ್ಲಿಂ ಡೆಪ್ಯುಟೇಷನ್ ವಾಸ್ ಸೆಂಟ್ ಟು ವೈಸ್ರಾಯ್ ಟು ಅಡ್ರೆಸ್ ದ ಗ್ರೀವಾನ್ಸಸ್ ರಿಗಾರ್ಡಿಂಗ್ ದ ಖಿಲಾಫತ್ ಇಶ್ಯೂ, ಬಟ್ ದ ಮಿಷನ್ ಫೇಲ್ಡ್. ಈಗ ಇಬ್ಬರು ಸೇರಿ ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟ್ ಅಂತ ಮಾಡ್ತಾರೆ. ಓಕೆ, ಈಗ ಹಿಂದೂ ಮತ್ತು ಮುಸ್ಲಿಂ ಸೇರಿ ಇದೊಂದು ಮೂಮೆಂಟ್ ರೆಡಿ ಆಯಿತು. ಅಂದರೆ ಗಾಂಧಿಯವ್ರದ್ದೊಂದು ಮೂಮೆಂಟು ಮತ್ತು ಇವ್ರದ್ದೊಂದು ಮುಸ್ಲಿಮ್ಸ್ ಒಂದು ಮೂಮೆಂಟು. ಸೊ ಇವರಿಬ್ಬರು ಏನು ಮಾಡ್ತಾರೆ, ಇಬ್ಬರನ್ನ ಕಳಿಸ್ತಾರೆ. ಏನಂತ, ಸರ್ ಬ್ರಿಟಿಷರು ಕಳಿಸ್ತಾರೆ. ಏನಂತ, ಸರ್ ನಮ್ಮ ಹತ್ರ ಇಷ್ಟೊಂದು ಕಂಪ್ಲೇಂಟ್ಗಳಿದೆ, ನೀವು ಖಲೀಫಾಗೆ ಮಾಡಿದಂತಹ ಒಂದಷ್ಟು ಇಶ್ಯೂಗಳು, ಅಂದರೆ ಖಲೀಫಾ ಇಶ್ಯೂಗಳು ಈ ಥರ ಇದೆ ನೋಡಿ ಅಂತ ಹೇಳಿ ಒಂದಷ್ಟು ಜನನ ವೈಸ್ರಾಯ್ ಹತ್ರ ಕಳಿಸ್ತಾರೆ. ಬಟ್ ಆ ಮಿಷನ್ನು ಫೇಲ್ ಆಗುತ್ತೆ. ಗ್ರಿವಾನ್ಸಸ್ ಅಂದರೆ ಕಂಪ್ಲೇಂಟ್ಸ್ಗಳು, ಅವ್ರ ಹತ್ರ ಇದ್ದಂತಹ ಒಂದು ಕಂಪ್ಲೇಂಟ್ಸ್ಗಳನ್ನ ಡೈರೆಕ್ಟಾಗಿ, ಅಂದರೆ ಇಬ್ಬರು ಒಗ್ಗೂಡಿದ್ದೀವಿ ಅಂತ ಹೇಳೋದಕ್ಕೋಸ್ಕರ ಒಬ್ಬನ್ನ ಕಳಿಸ್ತಾರೆ. ಬಟ್ ಅವರು ಅದನ್ನು ರಿಜೆಕ್ಟ್ ಮಾಡಿ ಇವಾಗ ಆತಗೆ ಅಂತ ಕಳಿಸ್ತಾರೆ, ಆಯಿತಾ. ಸೊ ನೆಕ್ಸ್ಟು ಗಾಂಧಿ ಸೆಡ್ ದಟ್ ದ ಖಿಲಾಫತ್ ಇಶ್ಯೂ ವಾಸ್ ಇಂಪಾರ್ಟೆಂಟ್ ಆ್ಯಂಡ್ ಪ್ರಾಮಿಸ್ ಟು ಸ್ಟಾರ್ಟ್ ಅ ನಾನ್ ಕೋಆಪರೇಷನ್ ಮೂಮೆಂಟ್ ಇಫ್ ದ ಪೀಸ್ ಟ್ರೀಟಿ ಡಿಸಪಾಯಿಂಟೆಡ್ ಇಂಡಿಯನ್ ಮುಸ್ಲಿಮ್ಸ್. ಸೊ ಗಾಂಧಿಯವ್ರು ಏನು ಹೇಳ್ತಾರೆ, ನೋಡಪ್ಪ ಒಂದ್ಸತಿ ಹೋಗೋಣ, ಯಾರೋ ಬ್ರಿಟಿಷ್ ವಿರುದ್ಧ ಹೋಗಿ ನಮ್ಮ ಗ್ರಿವಾನ್ಸಸ್ ಅಥವಾ ನಮ್ಮ ಒಂದು ಕಂಪ್ಲೇಂಟ್ಸ್ಗಳನ್ನ ಹೇಳೋಣ. ಅಕಸ್ಮಾತ್ ಒಪ್ಪಲಿಲ್ಲ ಅಂತಂದರೆ ನಾವು ಈ ನಾನ್ ಕೋಆಪರೇಷನ್ ಮೂಮೆಂಟ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು 1920 ಮೇ 20 ದ ಟ್ರಿಟಿ ಆಫ್ ಸಿವ್ಸ್ ಡಿಸ್ಮೆಂಬರ್ಡ್ ಆರ್ ಡಿವೈಡೆಡ್ ಟರ್ಕಿ ವರ್ಸನಿಂಗ್ ದ ಖಿಲಾಫತ್ ಕ್ರೈಸಿಸ್. ಓಕೆ, ಸೊ ಅಲ್ಲ 1920 ಏನಾಗುತ್ತೆ, ಅಲ್ಲೂ ಕೂಡ ಅಂದರೆ ಈಗ ಹೇಳಿದಲ್ಲ ಆಟೋಮನ್ ಇದನ್ನು ಡಿಸ್ಮ್ಯಾಂಟಲ್ ಮಾಡಿದ್ರು ಅಂತ. ಸೊ ಅಲ್ಲೂ ಕೂಡ ಏನಾಗುತ್ತೆ, ಈ ಖಿಲಾಫತ್ ಇಶ್ಯೂ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇರಬೇಕಾದ್ರೆ ಅಲ್ಲಿ ಟರ್ಕಿ ಡಿವೈಡ್ ಆಗುತ್ತಂತೆ. ಇದರಿಂದ ಏನಾಗುತ್ತೆ, ಈ ಖಿಲಾಫತ್ ಕ್ರೈಸಿಸು ತುಂಬ ಹಾಳಾಗುತ್ತೆ. ನೆಕ್ಸ್ಟು ಜೂನ್ 1920 ಏನಾಗುತ್ತೆ, ಆ್ಯನ್ ಆಲ್ ಪಾರ್ಟಿ ಕಾನ್ಫರೆನ್ಸ್ ಅಟ್ ಅಲಹಾಬಾದ್ supported the boycott of a school code, asked the Gandhi to lead the movement. ಸೊ ಈಗಾಗಲೇ ಈಗ ನೋಡಿ, ಅಲ್ಲೂ ಕೂಡ ಖಲೀಫಾನ ಈಗಾಗಲೇ ಟೆರಿಟರಿಗಳನ್ನ ಕ್ಲೈಮ್ ಮಾಡ್ತಿದ್ದಾರೆ, ಖಲೀಫಾನಲ್ಲೂ ಕೂಡ ಡಿವೈಡ್ ಮಾಡಿದ್ರು. ಇದರಿಂದ ಖಲೀಫಾ ಕ್ರೈಸಿಸ್ ತುಂಬ ಹಾಳಾಗುತ್ತೆ. ಸೊ ಇದನ್ನೆಲ್ಲ ಕಂಡಂತಹ ಎಲ್ಲ ಮೆಂಬರ್ಸ್ಗಳು, ಅಂದರೆ ಮುಸ್ಲಿಂ ಮೆಂಬರ್ಸ್ಗಳು ಏನು ಮಾಡ್ತಾರೆ, ಈ ಬೈಕೌಟ್ ಆಫ್ ಸ್ಕೂಲ್ ಮಾಡೋಣ, ಬೈಕೌಟ್ ಆಫ್ ಕೋರ್ಟ್ಸ್ ಮಾಡೋಣ ಅಂತ ಹೇಳಿ ಗಾಂಧಿ ಹೇಳ್ತಾರೆ, ನೋಡಿ ಸರ್ ಈ ಥರ ಮಾಡೋಣ, ಬಟ್ ನೀವು ಇದನ್ನು ಲೀಡ್ ಮಾಡಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟು ಆಗಸ್ಟ್ 1920 ಏನಾಗುತ್ತೆ, ದ ಖಿಲಾಫತ್ ಕಮಿಟಿ ಅಫಿಷಿಯಲಿ ಲಾಂಚ್ ದ ನಾನ್ ಕೋಆಪರೇಷನ್ ಮೂಮೆಂಟ್. ನೋಡಿ, ಆಗಸ್ಟ್ 1920 ಓಕೆ ಇನ್ನೇನು ಟೈಮ್ ಬಂತು ಅಂತ ಹೇಳಿ ಆ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ನ ತಳ್ತಾರೆ. ಅದೇ ಟೈಮಲ್ಲಿ
ತಿಲಕ್ ಅವರು ಸತ್ತೋಗ್ತಾರೆ ಆಗಸ್ಟ್ 1 1920 ಟೈಮಲ್ಲಿ ಡಯಾಬಿಟಿಸಿಂದ ಸತ್ತೋಗ್ತಾರೆ. ಸೊ ನೆಕ್ಸ್ಟ್ 1920 ಆಗುತ್ತೆ, ದ ಕಾಂಗ್ರೆಸ್ ಫಾರ್ಮಲಿ ಅಪ್ರೂವ್ಡ್ ದ ನಾನ್ ಕೋಆಪರೇಷನ್ ಪ್ರೋಗ್ರಾಮ್ ವಿಚ್ ಇನ್ಕ್ಲೂಡೆಡ್. ನೋಡಿ ಈಗಾಗಲೇ ನಾನು ಹೇಳ್ದಂಗೆ ಅವ್ರು ಹೇಳ್ತಾರೆ, ಮುಸ್ಲಿಮ್ಸ್ ಅವರೆಲ್ಲ ಹೇಳ್ತಾರೆ, ಗಾಂಧಿಯವರ ನೀವು ಲೀಡ್ ಮಾಡಿ ಬೈಕೌಟ್ ಆಫ್ ಸ್ಕೂಲ್ ಮಾಡೋಣ, ಯಾಕೆ ಇದು ತುಂಬ ಖಿಲಾಫತ್ ಕ್ರೈಸಿಸ್ ತುಂಬ ಹದಗೆಡ್ತಾ ಇದೆ. ಸೊ ಲೆಟೆಸ್ಟ್ ಬ್ಯಾನ್ ಅಥವಾ ಬೈಕೌಟ್ ದ ಸ್ಕೂಲ್ ಕೋಡ್ಸ್ ಅಂತ ಹೇಳಿ ಗಾಂಧಿ ಹೇಳ್ತಾರೆ. ಸೊ ಗಾಂಧಿ ಹೇಳ್ದಂಗೆ ಈಗ ಗಾಂಧಿಗೆ ಹೇಳ್ದಂಗೆ ಈ ಒಂದು ಗಾಂಧಿಯವ್ರು ಏನು ಮಾಡ್ತಾರೆ, ನಾನ್ ಕೋಆಪರೇಷನ್ ಮೂಮೆಂಟ್ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೆಪ್ಟೆಂಬರ್ 1920 ಏನಾಗುತ್ತೆ, ಸೆಪ್ಟೆಂಬರಲ್ಲೂ ಕೂಡ ಗಾಂಧಿಯವರ ಒಂದು ಹೇಳಿದಂಥ ನಾನ್ ಕೋಆಪರೇಷನ್ ಮೂಮೆಂಟ್ ಏನಿದೆ, ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟು, ಇದು ಕೂಡ ಫಾರ್ಮಲ್ ಆಗಿ ಅಪ್ರೂವಲ್ ಆಗುತ್ತೆ. ಅಪ್ರೂವಲ್ ಆಗಿ ಇದರಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಬೈಕೌಟ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಬೈಕೌಟ್ ಆಫ್ ಲಾ ಕೋರ್ಟ್ಸ್, ದ ಜಸ್ಟಿಸ್ ಥ್ರೂ ಪಂಚಾಯತ್ ಇನ್ಸ್ಟೆಡ್. ಓಕೆ, ನೆಕ್ಸ್ಟ್ ಬೈಕೌಟ್ ಆಫ್ ಫಾರಿನ್ ಕ್ಲೋತ್ಸು, ನೆಕ್ಸ್ಟು ರಿನೌನ್ಸಿಯೇಷನ್ ಆಫ್ ಗೌರ್ಮೆಂಟ್ ಹಾನರ್ ಟೈಟಲ್ಸು ಅಂದರೆ ತ್ಯಜಿಸೋದು. ಅಂದರೆ ಅವ್ರಿಗೆ ಒಂದು ಟೈಟಲ್ಸ್ಗಳು ಕೊಟ್ಟಿರ್ತಾರೆ ನೋಡಿ, ನೈಟ್ ಹುಡ್ಡು ಹಂಗೆ ಅಂತ. ಸೊ ಅಂಥ ಟೈಟಲ್ಸ್ಗಳನ್ನ ವಾಪಸ್ ಕೊಟ್ಬಿಡೋದು. ನೆಕ್ಸ್ಟು ದ ಸೆಕೆಂಡ್ ಫೇಸ್ ಇನ್ಕ್ಲೂಡೆಡ್ ದ ಮಾಸ್ ಸಿವಿಲ್ ಡಿಸೋಬಿಡಿಯನ್ಸ್ ಇನ್ಕ್ಲೂಡಿಂಗ್ ರೆಸಿಗ್ನೇಷನ್ ಫ್ರಮ್ ಗೌರ್ಮೆಂಟ್ ಸರ್ವಿಸಸ್ ಆ್ಯಂಡ್ ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸಸ್. ಸೊ ಇದು ಫಸ್ಟ್ ಫೇಸ್ ಆಯಿತು, ಬೈಕೌಟ್ ಮಾಡೋದು. ಸೊ ಸೆಕೆಂಡ್ ಫೇಸಸ್ ಏನು, ಟ್ಯಾಕ್ಸ್ ಕಟ್ಟದೇ ಇರೋದು, ಜೊತೆಗೆ ರಿಸೈನ್ ಮಾಡೋದು ಗೌರ್ಮೆಂಟ್ ಆಫೀಸ್ಗಳಿಂದ. ಸೊ ಇದು ಸೆಕೆಂಡ್ ಫೇಸು. ಎಂಫಸೈಸ್ ಆನ್ ಹಿಂದೂ ಮುಸ್ಲಿಂ ಯೂನಿಟಿ, ರಿಮೂವಿಂಗ್ ಅನ್ಟಚಬಿಲಿಟಿ ಆ್ಯಂಡ್ ಮೇಂಟೈನಿಂಗ್ ದ ನಾನ್ ವೈಲೆನ್ಸ್. ಸೊ ನೆಕ್ಸ್ಟು ಡಿಸೆಂಬರ್ 1920 ಏನಾಗುತ್ತೆ, ನಾಗ್ಪುರ್ ಸೆಷನಲ್ಲಿ ಏನಾಗುತ್ತೆ ಅಂದರೆ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್ ವಾಸ್ ಫುಲ್ಲಿ ಅಕ್ಸೆಪ್ಟೆಡ್. ನೋಡಿ ಇಲ್ಲಿ ಫಾರ್ಮಲಿ ಅಕ್ಸೆಪ್ಟ್ ಆಗಿರುತ್ತೆ ಸೆಪ್ಟೆಂಬರಲ್ಲಿ ಕಾಂಗ್ರೆಸ್ಸಿಂದ, ಬಟ್ ಡಿಸೆಂಬರ್ ಬರೋವರೆಗೂ ಅಂದರೆ ಪ್ರತಿ ವರ್ಷ ಡಿಸೆಂಬರ್ಲಿ ತಾನೇ ಕಾಂಗ್ರೆಸ್ ಇರೋದು, ಬಟ್ ಕಾಂಗ್ರೆಸ್ಸು 1920 ಅದು ಅಕ್ಸೆಪ್ಟ್ ಮಾಡಿರ್ತಾರೆ, ಬಟ್ 1920 ಡಿಸೆಂಬರಲ್ಲಿ ಏನಾಗುತ್ತೆ ಇದು ಅಫಿಷಿಯಲಾಗಿ ಅಕ್ಸೆಪ್ಟ್ ಆಗ್ತದೆ. ಆಯಿತಾ, ಕಾಂಗ್ರೆಸ್ ಶಿಫ್ಟೆಡ್ ದ ಫೋಕಸ್ ಆಫ್ ಅಚೀವಿಂಗ್ ಸ್ವರಾಜ್ ಥ್ರೂ ಪೀಸ್ಫುಲ್ ಮಾಸ್ ಸ್ಟ್ರಗಲ್. ಸೊ ಈಗಾಗಲೇ ಸೆಲ್ಫ್ ಗೌರ್ಮೆಂಟ್ ಅಂದ್ಕೊಂಡು ಹೇಳ್ಕೊಂಡು ಬಂದಿದ್ರು ಕಾಂಗ್ರೆಸ್ ಅವರು. ಈಗ ಅವರ ಒಂದು ಏಮ್ ಏನಾಗಿತ್ತು ಅಂದರೆ ಸ್ವರಾಜ್ ಅಂತ ಬಂತು. ನೋಡಿ ಇಲ್ಲಿಂದ ಅಚೀವಿಂಗ್ ಸ್ವರಾಜ್ ಅಂತ ಒಂದು ವರ್ಡ್ ಬರುತ್ತೆ, ಸ್ವರಾಜ್ ಅನ್ನೋದು ಇಲ್ಲಿಂದ ಶುರು ಆಗುತ್ತೆ. ನೆಕ್ಸ್ಟು ಆರ್ಗನೈಸೇಷನಲ್ ರಿಫಾರ್ಮ್ಸ್ included forming the Congress working committee and lowering the entry fee. ಸೊ ಈಗೇನು ಮಾಡ್ತಾರೆ ಅಂದರೆ ಒಳಗಡೆ ಕಾಂಗ್ರೆಸ್ದ ಒಂದು ಕಮಿಟಿ ಮಾಡ್ತಾರೆ, ದಟ್ ಇಸ್ ಕಾಲ್ಡ್ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ. ಅಂದರೆ ಆ ಕಮಿಟಿಗೆ ಎಂಟ್ರಿ ಆಗಬೇಕು ಅಂತಂದರೆ ಅದಕ್ಕೂ ಕೂಡ ಒಂದು ಫೀಸ್ ಕೊಡಬೇಕಾಗಿತ್ತು. ಸೊ ಯಾಕಂದರೆ ಮಾಸ್ ಸ್ಟ್ರಗಲ್ ಅಂದರೆ ಮಾಸು ತುಂಬ ಜಾಸ್ತಿ ಇರುತ್ತೆ ಹಿಂದೂ ಮುಸ್ಲಿಂ ಇಬ್ಬರು ಸೇರಿಸಿ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಕಾಂಗ್ರೆಸ್ ಜೊತೆಗೆ ಇನ್ನೊಂದು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಕೂಡ ಮಾಡ್ಕೋತಾರೆ. ನೆಕ್ಸ್ಟು ಗಾಂಧಿ ಕ್ಲೈಮ್ ದಟ್ ದ ಸ್ವರಾಜ್ ಕುಡ್ ಬಿ ಅಚೀವ್ಡ್ ವಿತಿನ್ ಅ ಇಯರ್ ವಿತ್ ಅ ಫುಲ್ ಇಂಪ್ಲಿಮೆಂಟೇಷನ್. ಸೊ ನೋಡಿ ಇಲ್ಲಿ ಗಾಂಧಿ ಅವ್ರದ್ದು ಒಂದು ಓವರ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳಬೇಕಾದ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳಬೇಕಾ ಗೊತ್ತಿಲ್ಲ. ಸೊ ಅವ್ರೇನು ಹೇಳ್ತಾರೆ ಅಂದರೆ ಈ ಒಂದು ಸ್ವರಾಜ್ಯವನ್ನು ನಾವು 1 ವರ್ಷದಲ್ಲೇ ನಾವು ತೊಗೋಬೋದು, ನಾವು ಫುಲ್ ಇಂಪ್ಲಿಮೆಂಟೇಷನ್ ಮಾಡಿ ನಾವು ತೊಗೊಂಡ್ರೆ, ವರ್ಕ್ ಮಾಡಿದ್ರೆ ನಾವು ಖಂಡಿತ ನಮಗೆ ಸ್ವರಾಜ್ಯ ಸಿಗುತ್ತೆ ಅಂತ ಹೇಳಿದ್ರು. ಇದು ಅವರು ಜನಗಳಿಗೆ ಒಂದು ಏನದು ನಂಬಿಕೆಯನ್ನು ಅಂದರೆ ಒಂಥರ ಕರೇಜ್ ಕೊಡೋದಕ್ಕೋಸ್ಕರನೋ ಅಥವಾ ಧೈರ್ಯ ಕೊಡೋದಕ್ಕೋಸ್ಕರನೋ ಏನಕ್ಕೆ ಕೊಡೋಕ್ಕೋಸ್ಕರನೋ ಗೊತ್ತಿಲ್ಲ, ಬಟ್ 1 ವರ್ಷದಲ್ಲಿ ನಿಮಗೆ ಸ್ವರಾಜ್ಯ ಕೊಡಿಸ್ತೀನಿ ಅನ್ನೋ ರೀತಿ ಹೇಳ್ತಾರೆ. ನೆಕ್ಸ್ಟು ರೆವಲ್ಯೂಷನರಿ ಗ್ರೂಪ್ಸ್ ಎಸ್ಪೆಷಲಿ ಇನ್ ಬೆಂಗಾಲ್ ಸಪೋರ್ಟ್ ದ ಮೂಮೆಂಟ್. ನೋಡಿ ಈಗಾಗಲೇ ಬೆಂಗಾಲಲ್ಲಿ ಒಂದಷ್ಟು ರೆವಲ್ಯೂಷನರಿ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ. ಸೊ ಅವರು ಕೂಡ ಇವ್ರನ್ನ ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟು ಅಪೋಸಿಷನ್ಸ್ ಆ್ಯಂಡ್ ರೆಸಿಗ್ನೇಷನ್. ಸೊ ಲೀಡರ್ಸ್ ಲೈಕ್ ಜಿನ್ನಾ, ಆನಿ ಬೆಸೆಂಟ್ ಆ್ಯಂಡ್ ಬಿಪಿನ್ ಚಂದ್ರ ಪಾಲು ಅಪೋಸ್ ದ ನಾನ್ ಕೋಆಪರೇಷನ್ ಮೂಮೆಂಟ್ ಆ್ಯಂಡ್ ಲೆಫ್ಟ್ ದ ಕಾಂಗ್ರೆಸ್. ನೋಡಿ ಯಾಕಂತಿದ್ರೆ ಇವರೆಲ್ಲರೂ ಒಂದಷ್ಟು ಜನ ಎಕ್ಸ್ಟ್ರೀಮಿಸ್ಟ್ಗಳು. ಸೊ ಐ ಕಾಂಟ್ ಸೇ ಜಿನ್ನಾ ಎಕ್ಸ್ಟ್ರೀಮಿಸ್ಟ್ ಅಂತ ಹೇಳೋದಕ್ಕಾಗಲ್ಲ, ಬಿಪಿನ್ ಚಂದ್ರ ಪಾಲು ಮಾಡರೇಟ್ಸ್ ಅವರು, ಸೊ ಆನೆ ಬೆಸೆಂಟ್ಸು. ಬಟ್ ಸ್ಟಿಲ್ ಆ ಟೈಮಲ್ಲಿ ಏನಾಗುತ್ತೆ, ಅವರು ಒಂಥರ ರಿಸೈನ್ ಮಾಡಿದಾಗ, ಕಾಂಗ್ರೆಸ್ಸಿಂದ ರಿಸೈನ್ ಮಾಡಿದಾಗ ಏನಾಗುತ್ತೆ, ದೇ ಆ್ಯಕ್ಟ್ ಲೈಕ್ ಅ ಎಕ್ಸ್ಟ್ರೀಮಿಸ್ಟ್ ಥರ ಆಗ್ಬಿಡ್ತಾರೆ. ಯಾಕಂತಂದರೆ ಇವರು ಮಾಡರೇಟ್ಸೇ, ಬಟ್ ಸ್ಟಿಲ್ ಇವರು ಅದನ್ನು ಅಪೋಸ್ ಮಾಡ್ತಾರೆ. ಮಾಡರೇಟ್ಸ್ ಅಂದರೆ ಕಾಂಗ್ರೆಸ್ ತೊಗೊಂಡಂಥ ಡಿಸಿಷನ್ಗಳನ್ನ ಇವರು ಅಪೋಸ್ ಮಾಡ್ತಾರೆ. ಸೊ ಅಲ್ಟಿಮೇಟ್ಲಿ ಅವ್ರಂಥ ಎಕ್ಸ್ಟ್ರೀಮಿಸ್ಟ್ ಥರನೇ ಅಲ್ವಾ. ಸೊ ಈ ಜಿನ್ನಾ ಇವರೆಲ್ಲ ಏನು ಮಾಡ್ತಾರೆ, ಅಪೋಸ್ ಮಾಡಿ ಕಾಂಗ್ರೆಸ್ಸಿಂದ ಇವರು ರಿಸೈನ್ ಮಾಡಿ ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತಾರೆ. ನೆಕ್ಸ್ಟು ಸುರೇಂದ್ರನಾಥ್ ಬ್ಯಾನರ್ಜಿ ಫಾರ್ಮ್ ದ ಇಂಡಿಯನ್ ನ್ಯಾಷನಲ್ ಲಿಬರಲ್ ಫೆಡರೇಷನ್. ತುಂಬ ಇಂಪಾರ್ಟೆಂಟ್ ಇದು. ಹೂ ಫಾರ್ಮ್ಡ್ ಅಂತ ಕೇಳ್ಬೋದು, ಹೂ ಫಾರ್ಮ್ ಇಂಡಿಯನ್ ನ್ಯಾಷನಲ್ ಲಿಬರಲ್ ಫೆಡರೇಷನ್ ಅಂತ. ಸೊ ಸುರೇಂದ್ರನಾಥ್ ಬ್ಯಾನರ್ಜಿ. ಸೊ ದ ಮೂಮೆಂಟ್ ಕಂಬೈನ್ಡ್ ದ ಖಿಲಾಫತ್ ಎಫರ್ಟ್ಸ್ ಆ್ಯಂಡ್ ನಾನ್ ಕೋಆಪರೇಷನ್ ಕ್ರಿಯೇಟಿಂಗ್ ಅ ಮ್ಯಾಸಿವ್ ವೇವ್ ಆಫ್ ಪಾಪ್ಯುಲರ್ ರೆಸಿಸ್ಟೆನ್ಸ್ ಬೈ 1921 to 1922.
ಸೊ ಈ ಒಂದು ವರ್ಷದಲ್ಲಿ ಏನಾಗುತ್ತೆ, ಎರಡೂ ಮರ್ಜ್ ಆಗಿರೋದ್ರಿಂದ, ಹಿಂದೂ ಮುಸ್ಲಿಂ ಇಬ್ಬರು ಕೂಡ ಮರ್ಜ್ ಆಗಿರೋದ್ರಿಂದ ತುಂಬ ಒಂದು ಮ್ಯಾಸಿವ್ ಔಟ್ಕಮ್ ಸಿಗುತ್ತೆ ಇಲ್ಲಿ. ಫಾರ್ ದ ಫಸ್ಟ್ ಟೈಮ್ ಹಿಂದೂ ಮುಸ್ಲಿಂ ಯೂನಿಟ್ ಆಗಿ ಒಟ್ಟಿಗೆ ಹೋರಾಡಿದ್ದಾರೆ. ಆ ಹೋರಾಟದಿಂದ ಒಂದು ಮ್ಯಾಸಿವ್ ಔಟ್ಕಮ್ ಸಿಕ್ಕಿದೆ ಅನ್ನೋದು ಈ ಒಂದು ಸೆಂಟೆನ್ಸ್, ಇದು ಕನ್ಕ್ಲೂಷನ್ ಆಗಿತ್ತು ಇದು. ಓಕೆ, ಸ್ಪ್ರೆಡ್ ಆಫ್ ದ ಮೂಮೆಂಟು. ಸೊ ಯಾರ್ಯಾರು ಎಲ್ಲೇ ಸ್ಪ್ರೆಡ್ ಮಾಡೋರು, ಯಾವ ರೀತಿ ಸ್ಪ್ರೆಡ್ ಮಾಡೋರು ಅನ್ನೋದು ಇಲ್ಲಿದೆ. ಸೊ ನಾನ್ ಕೋಆಪರೇಷನ್ ಬಿಡಿ. ಸೊ ನ್ಯಾಷನಲ್ ವೈಡ್ ಸ್ಪ್ರೆಡ್ಡು. ಸೊ ನ್ಯಾಷನಲ್ ವೈಡ್ ಟೂರ್ ಯಾರು ಮಾಡೋದಂದ್ರೆ ಗಾಂಧಿ ಅಕಂಪೆಂಡ್ ವಿತ್ ಅಲಿ ಬ್ರದರ್ಸ್ ಅಂಡರ್ಟುಕ್ ದ ನ್ಯಾಷನಲ್ ವೈಡ್ ಟೂರ್ ಟು ದ ಗ್ಯಾದರ್ ಅಂಡ್ ಸಪೋರ್ಟ್ ದ ಮೂಮೆಂಟ್. ನೋಡಿ, ಗಾಂಧಿ ಅವರು ಅಲಿ ಬ್ರದರ್ಸ್ ಜೊತೆ ದೇಶ ಸುತ್ತಿ ಈ ಒಂದು ನಾನ್ ಕೋಆಪರೇಷನ್ ಮೂಮೆಂಟ್ನ ಪ್ರತಿ ಮೂಲೆಗೂ ತಲುಪಿಸೋ ಜವಾಬ್ದಾರಿ ತಗೊಂಡಿರ್ತಾರೆ. ನೆಕ್ಸ್ಟ್ ಎಜುಕೇಷನ್ ಇಂಪ್ಯಾಕ್ಟು. ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಲೆಫ್ಟ್ ದ ಗೌರ್ಮೆಂಟ್ ರನ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಆ್ಯಂಡ್ ಎನ್ರೋಲ್ಡ್ ಇನ್ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಸಚ್ ಆಸ್ ಜಮಿಯಾ ಮಿಲಿಯಾ, ಕಾಶಿ ವಿದ್ಯಾಪೀಠ, ನೆಕ್ಸ್ಟು ಗುಜರಾತ್ ವಿದ್ಯಾಪೀಠ, ಬಿಹಾರ್ ವಿದ್ಯಾಪೀಠ. ಸೊ ಇವ್ರು ಏನು ಮಾಡ್ತಾರೆ ಅಂತಂದರೆ, ಬೈಕೌಟ್ ಆಫ್ ಸ್ಕೂಲ್ ಅಂತ ಮಾಡಿದಾಗ ಎಲ್ಲ ಕೂಡ ಸ್ಟೂಡೆಂಟ್ಸ್ ಎಲ್ಲ ಸ್ಕೂಲಿಂದ ಈಚೆ ಬರ್ತಾರೆ. ನೆಕ್ಸ್ಟು ಅವರು ಒಂದೊಂದು ಇನ್ಸ್ಟಿಟ್ಯೂಷನ್ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಲೇಜ್ಗಳದ್ದು ಇಂಡಿಯನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ಗಳನ್ನ ಮಾಡ್ಕೊಂಡಿರ್ತಾರೆ ನಮ್ಮ ಎಕ್ಸ್ಟ್ರೀಮಿಸ್ಟ್ಗಳು ಮತ್ತು ಕಾಂಗ್ರೆಸ್ ಪೀಪಲ್ಗಳು. ಸೊ ಇವರು ಮಾಡಿದಂಥ ಕಾಲೇಜಸ್ಗಳಿಗೆ ಇವರು ಬಂದು ಸೇರ್ಕೋತಾರೆ. ಎಕ್ಸಾಂಪಲ್ ಹೇಳೋದಾದರೆ ಇದು ಅಲಿಗರ್ ಸ್ಕೂಲ್ ಅಂತ, ಅಲಿಗರ್ ಕಾಲೇಜ್ ಅಂತ ಹೇಳ್ಬೋದು ಇದನ್ನು, ಅಥವಾ ಜಮಿಯಾ ಮಿಲಿಯಾ ಅಂತಿದೆ, ಕಾಶಿ ವಿದ್ಯಾಪೀಠ ನಿಮ್ಮ ವಾರಣಾಸಿಲಿದೆ, ಗುಜರಾತ್ ವಿದ್ಯಾಪೀಠ ಬಂದು ನಿಮ್ಮ ಅಹಮದಾಬಾದಲ್ಲಿದೆ, ನೆಕ್ಸ್ಟು ಬಿಹಾರ್ ವಿದ್ಯಾಪೀಠ ಪಾಟ್ನಾದಲ್ಲಿದೆ. ಸೊ ಪ್ರಾಮಿನೆಂಟ್ ಲೀಡರ್ಸ್ ಲೈಕ್ ಆಚಾರ್ಯ ನರೇಂದ್ರ ದೇವ್, CR ದಾಸ್, ಲಾಲಾ ಲಜಪತ್ ರಾಯ್, ಜಕೀರ್ ಹುಸೇನ್ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್ ಹೆಲ್ಪ್ಸ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ಲೆಡ್ ದ ಇನ್ಸ್ಟಿಟ್ಯೂಷನ್. ನೋಡಿ, ಇಲ್ಲಿ ಪ್ರಥಮ ಬಾರಿಗೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಬಂತು. ನೋಡಿ, ಇಲ್ಲಿಂದ ಶುರು ಆಗುತ್ತೆ ಈಗ ಸುಭಾಷ್ ಚಂದ್ರ ಬೋಸ್. ಓಕೆ, ಇವರು ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಒಬ್ಬರು ಸ್ಟೂಡೆಂಟ್ಸ್ ಆಗಿದ್ರು ಅನ್ಕೋತೀನಿ. ಸೊ ಅವರು ಕೂಡ ಈ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಇನ್ವಾಲ್ವ್ ಆಗಿ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಲೇಜ್ ಇನ್ಸ್ಟಿಟ್ಯೂಟ್ಗಳನ್ನ ಇವರು ಕೂಡ ನಡೆಸ್ತಾ ಇರ್ತಾರೆ. ಆಯಿತಾ. ನೆಕ್ಸ್ಟು ಮೆನಿ ಪ್ರಾಮಿನೆಂಟ್ ಲಾಯರ್ಸ್ ಲೈಕ್ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ನೆಕ್ಸ್ಟು CR ದಾಸ್, ವಲ್ಲಭಾಯ್ ಪಟೇಲ್ ಆ್ಯಂಡ್ ಅದರ್ಸ್ ಗೇವ್ ಅಪ್ ದ ಲಾಯರ್ಸ್ ವರ್ಕ್ ಆ್ಯಂಡ್ ಸಪೋರ್ಟ್ ದ ಮೂಮೆಂಟ್. ನೋಡಿ, ಎಲ್ಲ ಲಾಯರ್ ಸ್ಥಾನಕ್ಕೆ ರಿಸಿಗ್ನೇಷನ್ ಕೊಟ್ಟು ಈ ಒಂದು ಮೂಮೆಂಟ್ಗೆ ಶುರು ಮಾಡ್ತಾರೆ, ಅಂದರೆ ಮೂಮೆಂಟ್ಗೆ ಸಾಥ್ ಕೊಡ್ತಾರೆ. ಯಾಕೆ ಅಂತಂದರೆ ಹಿಂದೂ ಮತ್ತು ಮುಸ್ಲಿಂ ಯೂನಿಟ್ ಆಗಿದ್ದಾರೆ ಅಂತ ಒಂದು ವಿಷಯ, ಜೊತೆಗೆ ಇದು ಗಾಂಧಿಯವರು ಲೀಡ್ ಮಾಡ್ತಾ ಇದ್ದಾರೆ ಅನ್ನೋದು ಇನ್ನೊಂದು ವಿಷಯ. ಆಯಿತಾ. ಸೊ ನೆಕ್ಸ್ಟು, ಲಾರ್ಜ್ ಕ್ವಾಂಟಿಟಿ ಆಫ್ ಅ ಫಾರಿನ್ ಕ್ಲೋತ್ ವಾಸ್ ಪಬ್ಲಿಕಲಿ ಬರ್ನ್ಡ್ ಆ್ಯಂಡ್ ಇಂಪೋರ್ಟ್ ಆಫ್ ಫಾರಿನ್ ಗೂಡ್ಸ್ ಫಾಲ್ ಬೈ ಹಾಫ್. ನೋಡಿ, ಎಲ್ಲ ಫಾರಿನಿಂದ ಬರ್ತಾ ಇದ್ದಂತಹ ಒಂದಷ್ಟು ಫಾರಿನ್ ಕ್ಲೋತ್ಗಳೆಲ್ಲ ಇವರು ಓಪನ್ ಆಗಿ ಬರ್ನ್ ಮಾಡ್ತಾರಂತೆ. ಸೊ ಬರ್ನ್ ಮಾಡಿ ಅದನ್ನು ಇಂಪೋರ್ಟು ಒಂಥರ ಅರ್ಧಕ್ಕರ್ಧ ಅದನ್ನು ಬರ್ನ್ ಮಾಡ್ತಾರಂತೆ. ಇಂಪೋರ್ಟ್ ಆಗ್ತಾ ಇದ್ದಂಥ ಒಂದಷ್ಟು ಮೆಟೀರಿಯಲ್ಸ್ಗಳಲ್ಲಿ ಅರ್ಧಕ್ಕರ್ಧ ಬರ್ನ್ ಮಾಡ್ತಾರಂತೆ. ಸೊ ಪಿಕೆಟಿಂಗ್ ಅಂತಂದರೆ ಈ ಒಂದು ಅಂಗಡಿಯ ಮುಂದೆ, ಈಗ ಕನ್ಸಿಡರ್, ಈಗ ನಾನು ಬೈಕೌಟ್ ಆಫ್ ಕ್ಲಾತ್ ಅಂತ ಮಾಡಿದೆ, ಅಂದರೆ ಕ್ಲಾತ್ನ ನಾನು ಯಾವುದೇ ಕಾರಣಕ್ಕೂ ಮಾರೋ ಹಾಗಿಲ್ಲ, ತಗೊಳ್ಳೋದು ಇಲ್ಲ ಅಂತ ಹೇಳಿದ್ದೀನಿ. ಬಟ್ ನೀವೇನು ಮಾಡ್ತೀರಾ, ನಿಮ್ಮ ಹೊಟ್ಟೆಪಾಡು ನೀವು ಮಾರ್ಕೊಳ್ತಾ ಇರ್ತೀರ. ಸೊ ಅಂಥ ಟೈಮಲ್ಲಿ ನಾನೇನು ಮಾಡ್ತೀನಿ, ನಿಮ್ಮನ್ನ ಮಾರಬೇಡಿ ಅಂತ ಹೇಳೋದಕ್ಕಾಗಲ್ಲ, ಫೋರ್ಸ್ ಮಾಡೋದಕ್ಕಾಗಲ್ಲ. ನಾನೇನು ಮಾಡ್ತೀನಿ, ನಿಮ್ಮ ಅಂಗಡಿ ಮುಂದೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಒಂದು ಕಸ್ಟಮರ್ಗಳಿಗೆ ಒಂಥರ ರೇಗ್ಸೋದಾಗಿರ್ಬೋದು, ಈ ಥರ ಅವೆಲ್ಲ ಮಾಡಿ ಅವನ್ನ ಅಂಗಡಿ ಒಳಗಡೆ ಬರೋ ರೀತಿ ಅಂದರೆ ಬರಲೇಬಾರ್ದು, ಬೇರೆ ಅಂಗಡಿಗಳಿಗೆ ಹೋಗಲೇಬಾರ್ದು, ಬಟ್ಟೆಗಳನ್ನ ಖರೀದಿನೇ ಮಾಡಲೇಬಾರ್ದು ಅನ್ನೋ ರೀತಿ ಮಾಡೋದಕ್ಕೆ ನಾವು ಪಿಕೆಟಿಂಗ್ ಅಂತೀವಿ. ನೋಡಿ, ಪಿಕೆಟಿಂಗ್ ಆಫ್ ಶಾಪ್ ಸೆಲ್ಲಿಂಗ್ ಫಾರಿನ್ ಲಿಕ್ವರ್ಸ್ ಆ್ಯಂಡ್ ಟೋಡಿ ವಾಸ್ ಅಂಡರ್ಟೇಕನ್. ಅಂದರೆ ಪಿಕೆಟಿಂಗ್ ಅಂದರೆ ಆ್ಯಕ್ಟ್ ಆಫ್ ಪ್ರೊಟೆಸ್ಟಿಂಗ್ ಔಟ್ಸೈಡ್ ದ ಶಾಪ್ ಟು ಡಿಸ್ಕರೇಜ್ ದ ಪೀಪಲ್ ಫ್ರಮ್ ಎಂಟರಿಂಗ್ ಆರ್ ಟು ಬೈ ಇಟ್. ಆಯಿತಾ. ನೆಕ್ಸ್ಟು ತಿಲಕ್ ಸ್ವರಾಜ್ ಫಂಡ್ ಕಲೆಕ್ಟೆಡ್ ಮೋರ್ ಮನಿ ದ್ಯಾನ್ ಎಕ್ಸ್ಪೆಕ್ಟೆಡ್, ರೈಸಿಂಗ್ ಅ ಟೋಟಲ್ ಆಫ್ 1 crore rupees. ನೋಡಿ, ತಿಲಕ್ ಅವರು ಒಂದು ಸ್ವರಾಜ್ ಫಂಡ್ ಅಂತ ಮಾಡ್ತಾರೆ. ಅಂದರೆ ಈಗಾಗಲೇ ಸ್ವರಾಜ್ ಅಂದರೆ ಅಲ್ಲೇ ಕಾಂಗ್ರೆಸ್ಸಲ್ಲಿ ಇದ್ದಂತಹ ಒಂದು ಮೆಂಬರ್ಸ್ಗಳೇ ಒಂದು ಸ್ವರಾಜ್ ಪಾರ್ಟಿ ಥರ ಒಂದು ಮಾಡ್ಕೋತಾ ಇರ್ತಾರೆ. ಸೊ ಆ ಒಂದು ಫಂಡಲ್ಲಿ, ಅಂದರೆ ಇಟ್ಸ್ ಲೈಕ್ ಕಾಂಗ್ರೆಸ್ ಫಂಡ್ ಇದು. ಆ ಕಾಂಗ್ರೆಸ್ ಫಂಡಲ್ಲಿ ಎಂಟ್ರಿ ಫೀಸ್ಗಳೆಲ್ಲ ಸೇರಿಸಿ 1 ಕೋಟಿ ರೂಪಾಯಿಗಿಂತ ಜಾಸ್ತಿ ಆಗಿರುತ್ತೆ ಎಂಟ್ರಿ ಫೀಸ್ಗಳು, ಒಂದಷ್ಟು ಜನ ದೇಣಿಗೆ ಕೊಡೋದು. ಸೊ ಆಗಿನ ಕಾಲದಲ್ಲಿ 1 ಕೋಟಿ ರೂಪಾಯಿ ಅಂದರೆ ಎಷ್ಟು ದೊಡ್ಡ ಅಮೌಂಟ್ ಗೊತ್ತದು. ಸೊ ನೆಕ್ಸ್ಟು, ಕಾಂಗ್ರೆಸ್ ಕ್ರಿಯೇಟೆಡ್ ಅ ವಾಲಂಟಿಯರ್ ಗ್ರೂಪ್ಸ್ ಟು ಮೇಂಟೈನ್ ಅ ಪೀಸ್ ಆ್ಯಂಡ್ ಡಿಸಿಪ್ಲಿನ್ ಡ್ಯೂರಿಂಗ್ ದ ಪ್ರೊಟೆಸ್ಟ್. ಸೊ ಕಾಂಗ್ರೆಸ್ ಅವ್ರು ಏನು ಮಾಡ್ತಾರೆ, ಒಂದಷ್ಟು ವಾಲಂಟಿಯರ್ಸ್ಗಳನ್ನ ಅಪಾಯಿಂಟ್ ಮಾಡ್ತಾರೆ. ನೋಡ್ರಪ್ಪ, ತುಂಬ ಜನ ಸೇರ್ತಾ ಇದ್ದಾರೆ, ಜನಗಳು ದುಂಬಿ ಎದ್ಬಿಡ್ತಾರೆ, ಆದಷ್ಟು ನೀವು ಇದನ್ನು ಶಾಂತಿಯುತವಾಗಿ ನಡ್ಕೊಳ್ಳೋದಕ್ಕೆ ಒಂದಷ್ಟು ಜನನ ನೇಮಕ ಮಾಡಬೇಕು ಅಂತ ಹೇಳಿ ಒಂದಷ್ಟು ಜನನ ನೇಮಕ ಮಾಡ್ತಾರೆ. ಆಯಿತಾ. ಪೊಲೀಸ್ ಹೇಗೆ ಕಂಟ್ರೋಲ್ ಮಾಡ್ತಾರೋ ಅದೇ ರೀತಿ ಕಂಟ್ರೋಲ್ ಮಾಡಬೇಕು ಅಂತ. ಸೊ ನೆಕ್ಸ್ಟು, ಇನ್ ಜುಲೈ 1921 ಅಲಿ ಬ್ರದರ್ ಆಸ್ ದ ಮುಸ್ಲಿಮ್ ಟು ಕ್ವಿಟ್ ದ ಆರ್ಮಿ ಆ್ಯಸ್ ಫಾರ್ಮ್ ಆಫ್ ಪ್ರೊಟೆಸ್ಟ್
ರಿಸಲ್ಟಿಂಗ್ ಇನ್ ದರ್ ಅರೆಸ್ಟ್ ಇನ್ ಸೆಪ್ಟೆಂಬರ್. ಓಕೆ, ಅಲಿ ಬ್ರದರ್ಸ್ ಏನು ಮಾಡ್ತಾರೆ ನೋಡ್ರಪ್ಪ, ಮುಸ್ಲಿಮ್ಸು ನೀವೇನು ಬ್ರಿಟಿಷರ ಜೊತೆ ಏನು ವರ್ಕ್ ಮಾಡ್ತಾ ಇದ್ದೀರಾ ದಯವಿಟ್ಟು ರಿಸೈನ್ ಮಾಡಿ ಮುಚ್ಕೊಂಡು ನೀವು ಇಲ್ಲಿ ಪ್ರೊಟೆಸ್ಟಲ್ಲಿ ಇನ್ವಾಲ್ವ್ ಆಗಿ ಅಂತ ಹೇಳ್ತಾರೆ ಅಲಿ ಬ್ರದರ್ಸು. ಸೊ ಹಂಗೆ ಹೇಳ್ತಾರೆ, ಬಟ್ ಅಂಥ ಟೈಮಲ್ಲಿ ಅಲಿ ಬ್ರದರ್ಸ್ನೂ ಅರೆಸ್ಟ್ ಆಗ್ತಾರೆ. ಸೊ ಗಾಂಧಿ ಸಪೋರ್ಟೆಡ್ ದಿಸ್ ಆ್ಯಂಡ್ ಆಸ್ ದ ಕಾಂಗ್ರೆಸ್ ಬ್ರಾಂಚಸ್ ಟು ಅಡಾಪ್ಟ್ ದ ಸಿಮಿಲರ್ ರೆಸೊಲ್ಯೂಷನ್. ಸೊ ಗಾಂಧಿಯವರು ಇದನ್ನು ಸಪೋರ್ಟ್ ಮಾಡಿ ನಂತರ ಎಲ್ಲ ಕಾಂಗ್ರೆಸ್ ಬೋರ್ಡ್ಗಳು ಕೂಡ ಅಂದರೆ ಬೇರೆ ಬೇರೆ ಬ್ರಾಂಚ್ಗಳು ಕೂಡ ಹೇಳ್ತಾರೆ, ನೋಡ್ರಪ್ಪ ಈ ಥರ ಒಂದು ರೆಸೊಲ್ಯೂಷನ್ ತೊಗೊಂಡು ಬನ್ನಿ. ಏನು ಅಂತಂದರೆ ಇಂಡಿಯನ್ಸು ಮತ್ತು ಇಂಡಿಯನ್ ಮುಸ್ಲಿಮ್ಸ್ ಏನಿದ್ದಾರೆ ಅವರೆಲ್ಲ ರಿಸೈನ್ ಮಾಡೋದಕ್ಕೆ ಹೇಳಿ, ಅಂದರೆ ಈ ಒಂದು ಬ್ರಿಟಿಷ್ ಆಫೀಸ್ಗಳಿಂದ ರಿಸೈನ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾರೆ. ಸೊ ಗಾಂಧಿ ಆಲ್ಸೋ ಇನಿಷಿಯೇಟೆಡ್ ಅ ಸಿವಿಲ್ ಡಿಸೋಬಿಡಿಯಂಟ್ ಇನ್ ಏರಿಯಾಸ್ ವೇರ್ ಪೀಪಲ್ ಪ್ರಿಪೇರ್ ಲೀಡಿಂಗ್ ಟು ಲೋಕಲ್ ಪ್ರೊಟೆಸ್ಟ್ ಲೈಕ್ ನಾನ್ ಟ್ಯಾಕ್ಸ್ ಮೂವ್ಮೆಂಟ್ ಇನ್ ಮಿದ್ನಾಪುರ್ ಆ್ಯಂಡ್ ಗುಂಟೂರ್. ಸೊ ಏನಿದೆ ಈಸಿ ಇದೆ. ಸೊ ಅಸ್ಸಾಮಲ್ಲಿ ಏನಾಗುತ್ತೆ, ಸ್ಟ್ರೈಕ್ಸ್ ಅರೌಂಡ್ ಟೀ ಪ್ಲಾಂಟೇಶನ್. ನೋಡಿ, ಟೀ ಪ್ಲಾಂಟೇಶನ್ನಲ್ಲಿ ಒಂದಷ್ಟು ಸ್ಟ್ರೈಕ್ಗಳನ್ನ ಶುರು ಮಾಡ್ಕೊಳ್ತಾರೆ ಅಸ್ಸಾಮಲ್ಲಿ ಕೂಡ. ಯಾರ ವಿರುದ್ಧ? ಬ್ರಿಟಿಷರ ವಿರುದ್ಧ. ಸೊ ಯಾರು ಲೀಡರ್ ಆಗಿರ್ತಾರೆ ಅಂದರೆ JM ಸೆನ್ಗುಪ್ತಾ. ಸೊ ನೆಕ್ಸ್ಟು ದ ವಿಸಿಟ್ ಆಫ್ ಪ್ರಿನ್ಸ್ ಆಫ್ ವೇಲ್ಸ್ ಟು ಇಂಡಿಯಾ November 21 ಟ್ರಿಗರ್ಡ್ ದ ವೈಡ್ ಸ್ಪ್ರೆಡ್ ಆಫ್ ಸ್ಟ್ರೈಕ್ಸ್ ಆ್ಯಂಡ್ ಡೆಮಾನ್ಸ್ಟ್ರೇಷನ್. ನೋಡಿ, 1921 ಟೈಮಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಫೆಮೈನ್ ಅಂದರೆ ಬರಗಾಲ ಓಡ್ತಾ ಇರುತ್ತೆ. ಅದ್ರ ಜೊತೆಗೆ ತುಂಬ ಹಣದ ಕೊರತೆ ಜಾಸ್ತಿ ಇರುತ್ತೆ, ಆಯಿತಾ, ಇನ್ಫ್ಲೇಷನ್ ಜಾಸ್ತಿ ಇರುತ್ತೆ, ಜಾಬ್ಸ್ಗಳಿರಲ್ಲ, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ಪ್ರಿನ್ಸು ಆಫ್ ವೇಲ್ಸ್ ಅಂತಂದರೆ ಇವರು ಬ್ರಿಟಿಷ್ ಪ್ರಿನ್ಸ್ ಯಾರೋ ಬಂದಿರ್ತಾರೆ. ಸೊ ಅಂಥ ಟೈಮಲ್ಲಿ ತುಂಬ ಹದಿಗೆಡುತ್ತೆ ಸ್ಟ್ರೈಕು. ಎಲ್ಲ ಶಾಂತಿಯುತವಾಗಿ ನಡೆಸ್ತದಂಥ ಒಂದು ಸ್ಟ್ರೈಕು ಒಂದು ವೈಲೆಂಟ್ ನೇಚರಾಗಿ ಕನ್ವರ್ಟ್ ಆಗೋದಕ್ಕೆ ಒಂದು ಉತ್ತೇಜನ ಕೊಡುತ್ತೆ. ಯಾಕಂತಂದರೆ ನಮಗೆ ತಿನ್ನೋದಕ್ಕೆ ಅನ್ನ ಇಲ್ಲ, ಇವನು ಬಂತು ಅಂತಂದರೆ ಒಂದು ದರ್ಬಾರ್ ಅಂತ ಮಾಡ್ತಾನೆ, ಅನ್ನ ಎಲ್ಲ ಚೆಲ್ಕೊಂಡೆಲ್ಲ ತಿಂತಾರೆ, ನೀರಿಗೆಲ್ಲ ಚೆಲ್ಕೊಂಡು ಎಲ್ಲ ಮಾಡ್ತಾರೆ ಅಂತ ಹೇಳಿ ಇಲ್ಲೂ ಕೂಡ ಒಂದು ಸಿಚುಯೇಷನು ಹಾದಿ ತಪ್ಪುತ್ತೆ. ನೆಕ್ಸ್ಟು ಸವರಲ್ ಲೋಕಲ್ ಮೂಮೆಂಟ್ಸ್ ಗೈನ್ ದ ಮೂಮೆಂಟ್. ಎಕ್ಸಾಂಪಲ್ ಅವಧ್ ಕಿಸಾನ್ ಮೂಮೆಂಟು, ಇಕಾ ಮೂಮೆಂಟು, ಮಪಿಲ್ಲಾ ರಿವೋಲ್ಟು, ಸಿಖ್ ಅಜಿಟೇಷನ್ ಫಾರ್ ದ ರಿಮೂವಲ್ ಆಫ್ ಮಹಾನ್ಸ್ ಇನ್ ಪಂಜಾಬು. ಸೊ ಇವೆಲ್ಲ ಒಂದಷ್ಟು ಮೂಮೆಂಟ್ಗಳು ಇದಕ್ಕೆ ಹೆಲ್ಪ್ ಆಗ್ತಂತೆ. ಸೊ ನೆಕ್ಸ್ಟು ಪೀಪಲ್ ರೆಸ್ಪಾನ್ಸ್ ಫಾರ್ ನಾನ್ ಕೋಆಪರೇಷನ್ ಆ್ಯಂಡ್ ಖಿಲಾಫತ್ ಮೂಮೆಂಟ್. ಸೊ ಮಿಡಲ್ ಕ್ಲಾಸ್ ಮೆಂಬರ್ ಕೂಡ ಇಲ್ಲಿ ನೋಡಿ, ಎಲ್ಲ ಮೆಂಬರ್ಸ್ಗಳು ಯಾರು ಅಂತಲ್ಲ, ಮಿಡಲ್ ಕ್ಲಾಸು, ಬಿಸ್ನೆಸ್ ಕ್ಲಾಸು, ಒಂದಷ್ಟು ಜನ ಪೀಸೆಂಟ್ಸು ಎಲ್ಲ ಕೂಡ ಇನ್ವಾಲ್ವ್ ಆಗ್ತಾರೆ. ಸೊ ನಾನು ಒಂದಷ್ಟು ಮಧ್ಯೆ ಬರೆದಿದ್ದೀನಿ. ನಿಮಗೆ ನಾನು ಇದನ್ನು ನೋಟ್ಸ್ ಕೊಡಬೇಕಾದ್ರೆ ನಾನು ತಲೆ ಕೆಡಿಸ್ಕೊಬಿಡಿ, ನೀವು ಸಮ್ಮರ್ ಶೀಟ್ ತೊಗೊಂಡು ಎಕ್ಸ್ಟ್ರಾ ನೋಟ್ಸ್ ತೊಗೊಳ್ತೀರಲ್ಲ, ಅಲ್ಲಿ ಒಂದಷ್ಟು ಪ್ರಿಂಟೆಡ್ ನೋಟ್ಸ್ ಕೊಡ್ತೀನಿ, ಅಲ್ಲೆಲ್ಲ ಇದೆ ಇದು, ಸರಿನಾ. ಸೊ ಈ ಮಿಡಲ್ ಕ್ಲಾಸ್ ಮೆಂಬರ್ಸು, ಬಿಸ್ನೆಸ್ ಕ್ಲಾಸು, ಪೀಸೆಂಟ್ಸು, ಆಯಿತಾ. ಸೊ ನೆಕ್ಸ್ಟು ಸ್ಟೂಡೆಂಟ್ಸ್ಗಳು, ವುಮೆನ್ಸು, ಇವರೆಲ್ಲ ಇನ್ವಾಲ್ವ್ ಆಗ್ತಾರೆ, ಸರಿನಾ. ಪೀಪಲ್ ರೆಸ್ಪಾನ್ಸ್ ಟು ಅಂತಂದರೆ ಎಲ್ಲರನ್ನೂ ಬರೀರಿ, ಎಲ್ಲ ಇನ್ವಾಲ್ವ್ ಆಗಿದ್ರು, ಜೊತೆಗೆ ಒಂದಷ್ಟು ಜನ ಹೆಸರುಗಳನ್ನು ಬರೀರಿ. ಸೊ ಇಲ್ಲೇನಂತ ಏನೋ ದೊಡ್ಡದಿಲ್ಲ, ಆಯಿತಾ. ಇನ್ನೊಂದಿದೆ ನೋಡಿ, ಹಿಂದೂ ಮುಸ್ಲಿಂ ಯೂನಿಟಿ. ಲಾರ್ಜ್ ನಂಬರ್ ಆಫ್ ಮುಸ್ಲಿಮ್ಸ್ ವಾಸ್ ಇನ್ವಾಲ್ವ್ಡ್ ಎಸ್ಪೆಷಲಿ ಇನ್ ಪ್ರೊಟೆಸ್ಟ್ ಆ್ಯಂಡ್ ಅರೆಸ್ಟ್ ಇನ್ ಮೆನಿ ಪ್ಲೇಸಸ್. 2/3 of arrest was Muslim. Some incident like Mapilla uprising, the movement managed to maintain Hindu-Muslim unity. Gandhi addressed Muslim women and spoke in mosque, highlighting the unity across communities. ನೋಡಿ, ಈ ಎಲ್ಲ ನಾನ್ ಕೋಆಪ್ರೇಷನ್ ಮೂಮೆಂಟಲ್ಲಿ ಎಲ್ಲ ಇದ್ದಂತಹ ಮೆಂಬರ್ಸ್ಗಳೆಲ್ಲರಿಗೂ ಒಂದಷ್ಟು ಅದೇ ಪ್ರಿನ್ಸ್ ಬಂದನಲ್ಲ, ಸ್ವಲ್ಪ ಹಾದಿ ತಪ್ಪುತ್ತೆ. ಆ ಒಂದು ಪ್ರೊಟೆಸ್ಟ್ ಹೇಗೆ ಶಾಂತಿಯುತವಾಗಿ ನಡೀತಾ ಇತ್ತು, ಸ್ವಲ್ಪ ಹಾದಿ ತಪ್ಪಿ ಕೈ ಮೀರೋಗೋ ಸಂದರ್ಭದಲ್ಲಿ ಏನಾಗ್ತದೆ, ಅರೆಸ್ಟ್ಗಳೆಲ್ಲ ಮಾಡ್ತಾರೆ. ಸೊ ಅರೆಸ್ಟೆಲ್ಲ ಮಾಡಿದಾಗ 3ರಲ್ಲಿ 2 ಜನ ಮುಸ್ಲಿಮ್ಸ್ ಇರ್ತಿದ್ರಂತೆ. ಸೊ ಅಷ್ಟು ಜನನ ಇವರು ಅರೆಸ್ಟ್ ಮಾಡ್ತಾರೆ. ಇದರಿಂದ ತುಂಬ ಮುಸ್ಲಿಂ ವುಮೆನ್ಸ್ಗೆ ಒಂದು ನಂಬಿಕೆ ಕಳ್ಕೊಳ್ಳೋ ಒಂದು ಸ್ಟೇಜ್ ಬರುತ್ತೆ. ಯಾಕಂತಂದರೆ ಬರೀ ಮುಸ್ಲಿಮ್ಸ್ ಮೆಂಬರ್ಸ್ ಮಾತ್ರ ಅರೆಸ್ಟ್ ಆಗ್ತಾ ಇದ್ದಾರೆ, ಯಾಕೆ ಹಿಂದೂಗಳು ಅರೆಸ್ಟ್ ಆಗ್ತಾಯಿಲ್ಲ ಅಂಥೇಳಿ ಒಂದಷ್ಟು ಒಳಗಡೆ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳು ಓಡಾಡ್ತಿರುತ್ತೆ. ಯಾಕೆ ಹಿಂದೂಗಳನ್ನ ಅರೆಸ್ಟ್ ಮಾಡ್ತಾ ಇಲ್ಲ, ಬರೀ ಮುಸ್ಲಿಮ್ಸ್ ಅರೆಸ್ಟ್ ಮಾಡ್ತಾ ಇದ್ದಾರೆ, ಹಂಗೆ ಅಂತೇಳಿ. ಸೊ ಹಾಗೇನು ಮಾಡ್ತಾರೆ, ಗಾಂಧಿಯವರು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಅವರಲ್ಲಿ ಇದ್ದಂತಹ ಮಸೀದಿಗಳಿಗೆ ಹೋಗಿ, ಅಂದರೆ ಮಾಸ್ಕ್ ಏನಿದೆ ಸೊ ಅಲ್ಲೆಲ್ಲ ಹೋಗಿ ಎಲ್ಲ ವುಮೆನ್ಸ್ಗೆಲ್ಲ ಹೇಳಿ ಏನು ತಲೆ ಕೆಡಿಸ್ಕೊಬಿಡಿ, ಬರ್ತಾರೆ ವಾಪಸ್ಸು, ಹಂಗೆ ಅಂತ ಹೇಳಿ ಧೈರ್ಯ ಕೊಟ್ಟು ಬರ್ತಾರೆ. ಸೊ ನೆಕ್ಸ್ಟು ಬ್ರಿಟಿಷ್ ರೆಸ್ಪಾನ್ಸ್ ಏನಿತ್ತು. ಸೊ ಬ್ರಿಟಿಷ್ ರೆಸ್ಪಾನ್ಸ್ ಏನಿತ್ತು ಅಂತಂದರೆ, ಒಂದು ಬ್ರಿಟಿಷ್ ಅವ್ರಿಗೆ ಒಂದೇ ಒಂದು ಆಪ್ಷನ್ ಏನಿತ್ತು ಅಂತಂದರೆ ಗಾಂಧಿಯವ್ರನ್ನ ಅಪ್ರೋಚ್ ಮಾಡಬೇಕಾಗಿತ್ತು. ಯಾಕಂತಂದರೆ ಹಿಂದೂ ಮುಸ್ಲಿಂ ಯೂನಿಟಿ ಅಂತಂದಾಗ ತುಂಬ ಜನ ಇನ್ವಾಲ್ವ್ ಆಗಿರ್ತಾರೆ. ಇವರು ಎಷ್ಟು ಜನ ಸೇರಿರ್ತಾರೆ ಅಂದರೆ ಆ ಟೈಮಲ್ಲಿ ಹಿಂದೂ ಮುಸ್ಲಿಂ ಯೂನಿಟಿ ಅಂದಾಗ ನಾನು ಹೇಳ್ದಂಗೆ ಬಿಸ್ನೆಸ್ ಕ್ಲಾಸ್, ಮಿಡಲ್ ಕ್ಲಾಸ್ ಯಾರು ಅಂತ ನೋಡಲ್ಲ, ಅವರು ಎಲ್ಲ ಕೂಡ ಬಂದು ಇನ್ವಾಲ್ವ್ ಆಗಿರ್ತಾರೆ ಈ ಮೂಮೆಂಟ್ಗೆ.
ಆಯಿತಾ. ಸೊ ಅಂಥ ಟೈಮಲ್ಲಿ ಬ್ರಿಟಿಷರು ಕೊನೆಗೆ ಬರ್ತಾರೆ, ಆಯಿತಾ, ರೈಲು ಹೋದ್ಮೇಲೆ ಟಿಕೆಟ್ ಒಂದಾಗೆ ಕೊನೆಗೆ ಬರ್ತಾರೆ. ಸೊ ಬಂದು ಗಾಂಧಿ ಜೊತೆಗೆ ಒಂದು ಡಿಸ್ಕಸ್ ಮಾಡ್ತಾರೆ. ಗಾಂಧಿ ಸಾಹೇಬ್ರೆ, ನೀವು ಏನು ಹೇಳ್ತೀರೋ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀವಿ, ದಯವಿಟ್ಟು ಈ ಮೂಮೆಂಟ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಕಂಟ್ರೋಲ್ ಮಾಡಿ, ಸ್ಟಾಪ್ ಮಾಡಿ ಅಂತ ಹೇಳ್ತಾರೆ ಬ್ರಿಟಿಷು. ಬಟ್ ಗಾಂಧಿ ಫುಲ್ ಸ್ಯಾವೇಜು. ಹೋಗ್ಬಾ ಅಂತಂತಾರೆ ಬ್ರಿಟಿಷ್ಗೆ. ಹೋಗ್ಬಾ, ಅವತ್ತು ನಾನು ಒಂದು ಇಬ್ಬರನ್ನ ಕಳಿಸಿದ್ದೆ ತಾನೆ ನಾನು. ಒಂದ್ಸತಿ ನಾವು ಸ್ಟಾರ್ಟಿಂಗು ಇಬ್ಬರನ್ನ ಕಳಿಸಿದ್ವಿ, ನಮ್ಮೊಂದು ಗ್ರಿವ್ಯಾನ್ಸಸ್ ನನ್ನ ಕಂಪ್ಲೇಂಟ್ನ ಕೊಡೋದಕ್ಕೆ ನೀವೇನು ಮಾಡಿದ್ರಿ, ರಿಜೆಕ್ಟ್ ಮಾಡಿದ್ರಿ. ಸೊ ರಿಜೆಕ್ಟ್ ಮಾಡಿದ್ರಿ, ತೊಗೊಳ್ಳಿ ತಿನ್ನಿ ಅಂತ ಅಂದ್ಬಿಟ್ಟು ಗಾಂಧಿಯವರು ಸ್ಯಾವೇಜಾಗಿ ರಿಪ್ಲೈ ಮಾಡ್ತಾರೆ. ಇಲ್ಲೇ ಇದೆ ನೋಡಿ. ಸೊ ಇನ್ May 1921, ನೆಗೋಸಿಯೇಷನ್ ಬಿಟ್ವೀನ್ ಗಾಂಧಿ ಆ್ಯಂಡ್ ದ ವೈಸ್ರಾಯ್ ಯಾರಿದ್ರು ಅಂದರೆ ಲಾರ್ಡ್ ರೆನಿ ಬ್ರೋಕ್ ಡೌನ್. ದ ಗವರ್ಮೆಂಟ್ ಟ್ರೈಡ್ ಟು ದ ಪ್ರೆಷರ್ ದ ಗಾಂಧಿ ಇನ್ ಟು ಅರ್ಜಿಂಗ್ ಅಲಿ ಬ್ರದರ್ಸ್ ಟು ರಿಮೂವ್ ವೈಲೆಂಟ್ ರೆಫರೆನ್ಸಸ್ ಫ್ರಮ್ ದ ಸ್ಪೀಚಸ್, ಬಟ್ ಗಾಂಧಿ ರಿಫ್ಯೂಸ್ಡ್. ಸೊ ಅವರೆಲ್ಲ ಹೇಳ್ತಾರೆ ಗಾಂಧಿಗೆ ಹೆಂಗಾರ ಮಾಡಿ ಈ ಒಂದು ಮೂಮೆಂಟ್ನ ಸ್ಟಾಪ್ ಮಾಡುವಂತ. ಬಟ್ ಗಾಂಧಿ ವಾಸ್ ಫೇರ್ಲೆಸ್ ಅಂತ ಹೇಳ್ಬೋದು. ಇನ್ 1921 ದ ಗವರ್ಮೆಂಟ್ ರೆಸ್ಪಾಂಡೆಡ್ ಹಾರ್ಶ್ಲಿ. ತುಂಬ ಹಾರ್ಶಾಗಿ ಇದು ಮಾಡ್ತಾರೆ. ಏನಂತಾರೆ, ವಾಲಂಟರಿ ಕಾರ್ಸ್ ವೇರ್ ಡಿಕ್ಲೇರ್ಡ್ ಇಲ್ಲೀಗಲ್. ಏನಿದು ವಾಲಂಟಿಯರ್ಸು? ಸೊ ನಾನು ಹೇಳಿದ್ನಲ್ಲ, ವಾಲಂಟಿಯರ್ಸ್ನ ಒಂದಷ್ಟು ಜನ ಅಪಾಯಿಂಟ್ ಮಾಡ್ಕೋತಾರೆ ಅಂತ, ಲೈಕ್ ಪೊಲೀಸ್ ಥರ. ಅಂದರೆ ಈ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆ ಅದನ್ನು ನೀಟಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ವಾಲಂಟಿಯರ್ಸ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ. ಸೊ ಆ ವಾಲಂಟಿಯರ್ಸ್ನವರು ಇಲ್ಲೀಗಲ್ ಅಂತ ಮಾಡ್ತಾರೆ. ನೆಕ್ಸ್ಟು ಈ ಪಬ್ಲಿಕ್ ಮೀಟಿಂಗ್ನ ಬ್ಯಾನ್ ಮಾಡ್ತಾರೆ. ನೆಕ್ಸ್ಟು ಪ್ರೆಸ್ನ ಸೆನ್ಸರ್ ಮಾಡಿಬಿಡ್ತಾರೆ. ಸೊ ಮೋಸ್ಟ್ ಲೀಡರ್ ಎಕ್ಸೆಪ್ಟ್ ಗಾಂಧಿ ವಾಸ್ ಅರೆಸ್ಟೆಡ್. ಯಾಕಂದರೆ ಗಾಂಧಿ ಅರೆಸ್ಟ್ ಮಾಡ್ತು ಅಂದರೆ ಇಡೀ ದೇಶ ಬಂದ್ಬಿಡುತ್ತೆ, ಆಗ ನಮಗೆ ಉಳಿಗಾಲ ಸಿಗೋದಿಲ್ಲ. ಗಾಂಧಿ ಇದ್ದರೆ ಆ ಒಂದು ಏನು ಪ್ರೊಟೆಸ್ಟ್ ನಡೀತಾ ಇದೆ ಅದು ಬ್ಯಾಲೆನ್ಸ್ ಆಗಿರುತ್ತೆ, ಆಯಿತಾ. ಯಾವುದೇ ಕಾರಣಕ್ಕೂ ವೈಲೆಂಟ್ ನೇಚರ್ ಮಾಡೋದಕ್ಕೆ ಗಾಂಧಿ ಅವಕಾಶ ಮಾಡಿಕೊಡೋದಿಲ್ಲ ಅಂಥೇಳಿ ಗಾಂಧಿನ ಮುಟ್ಟೋದಿಲ್ಲ. ಬೇರೆ ಎಲ್ಲ ಲೀಡರ್ಸ್ಗಳನ್ನವರು ಅರೆಸ್ಟ್ ಮಾಡಿಬಿಡ್ತಾರೆ ಬ್ರಿಟಿಷರು. ಸೊ ನೆಕ್ಸ್ಟು ಲಾಸ್ಟ್ ಫೇಸ್ ಆಫ್ ಅ ಮೂಮೆಂಟ್ ಏನಾಗಿತ್ತು ಅಂದರೆ ಅಲಹಾಬಾದ್ ಸೆಷನ್ಲಿ. ಸೊ ಫಸ್ಟ್ ನೋಡ್ಬಿಡಿ. ಓಕೆ, ಕಾಂಗ್ರೆಸ್ ಮೆಂಬರ್ ಪ್ರೆಷರ್ಡ್ ದ ಗಾಂಧಿ ಟು ಸ್ಟಾರ್ಟ್ ಅ ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ಡ್ಯೂ ಟು ದ ಗ್ರೋಯಿಂಗ್ ಎಕ್ಸ್ಪೆಕ್ಟೇಷನ್ ಫಾರ್ ದ ಮಾಸಸ್. ಸೊ ಈಗಾಗಲೇ ಲೀಡರ್ಸ್ಗಳನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ, ಇನ್ನೇನು ಉಳಿದಿಲ್ಲ, ಅಲ್ಲಿ ಮೆಂಬರ್ಸ್ಗಳಿಲ್ಲ, ವಾಲಂಟಿಯರ್ಸ್ಗಳನ್ನ ಇಲ್ಲಿಗಲ್ ಮಾಡಿದ್ದಾರೆ, ಗುಂಪು ಸೇರೋಂಗಿಲ್ಲ ಅಂತೆಲ್ಲ ಮಾಡಿಬಿಟ್ಟಿದ್ದಾರೆ, ಪ್ರೆಸ್ನೂ ಕೂಡ ಸೆನ್ಸರ್ ಮಾಡಿಬಿಟ್ಟಿದ್ದಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕು, ಅವ್ರು ಹೇಳಿದ್ನ ಕೇಳಬಾರ್ದು ಅನ್ನೋದಕ್ಕೆ ಒಂದು ಮೂಮೆಂಟ್ ಇದೆ, ದಟ್ ಇಸ್ ಕಾಲ್ಡ್ ಡಿಸೋಬಿಡಿಯಂಟ್. ಅಂದರೆ ಹೇಳಿದ ಮಾತು ಕೇಳೋದು ನಾವು ಒಬಿಡಿಯಂಟ್ ಅಂತೀವಿ, ಹೇಳಿದ ಮಾತು ಕೇಳಿದ್ರವನಿಗೆ ನಾವು ಡಿಸೋಬಿಡಿಯಂಟ್ ಅಂತೀವಿ. ಸೊ ಆವಾಗ ಮಾಸಸ್ ಹೇಳ್ತಾರೆ, ಅಂದರೆ ಗುಂಪು ಹೇಳುತ್ತೆ, ಲಾರ್ಜ್ ಗುಂಪು ಹೇಳುತ್ತೆ, ನೋಡಿ ಗಾಂಧಿ ಸಾಹೇಬ್ರೆ, ನೀವು ಈ ಒಂದು ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ನ ಶುರು ಮಾಡಿ ಅಂತ ಹೇಳ್ತಾರೆ. ಸೊ ಅಲಹಾಬಾದ್ ಸೆಷನ್ 1921 ಏನಾಗುತ್ತೆ, ಪ್ರಿಸೈಡೆಡ್ ಬೈ C.R. Das ಫ್ರಮ್ ಎ ಜೈಲ್ ವಿತ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಹಕೀಮ್ ಅಜ್ಮಲ್ ಖಾನ್. ನೋಡಿ 1921 ಕಾಂಗ್ರೆಸ್ ಸೆಷನ್ ಆಗುತ್ತೆ, ಅಹಮದಾಬಾದ್ ಸೆಷನ್ ಆಗುತ್ತೆ. ಸೊ ಅಲ್ಲಿ C.R. Das ಪ್ರೆಸಿಡೆಂಟ್ ಆಗಿರ್ತಾರೆ, ಬಟ್ ಆ್ಯಕ್ಟಿಂಗ್ ಪ್ರೆಸಿಡೆಂಟ್ ಯಾರಾಗಿರ್ತಾರೆ ಅಂದರೆ ಹಕೀಮ್ ಅಜ್ಮಲ್ ಖಾನ್. ಸೊ ಗಾಂಧಿ ವಾಸ್ ಗಿವನ್ ಅ ಸೋಲ್ ಅಥಾರಿಟಿ ಟು ಡಿಸೈಡ್ ದ ಲಾಂಚಿಂಗ್ ದ ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್. ಓಕೆ, ಗಾಂಧಿಗೆ ಬಿಟ್ಬಿಟ್ಟಿರ್ತಾರೆ, ಸ್ಟಾರ್ಟು ನಿಮ್ಮ ಕೈಲೇ ಇದೆ, ಮಾಡಿದ್ರೆ ಮಾಡಿ, ಮಾಡಲಿಲ್ಲ ಅಂದರೆ ನಮ್ಮ ಮನೆ ಬರ ಅಂದ್ಕೊಂಡು. ಸೊ ಗಾಂಧಿ ಅಲ್ಟಿಮೇಟಮ್ February 1st, 1922. ಸೊ ಗಾಂಧಿ ಅನೌನ್ಸ್ ದ ಪ್ಲ್ಯಾನ್ಸ್ ಟು ಟಾಸ್ ದ ಮೂವ್ಮೆಂಟ್ ಫ್ರಮ್ ದ ಬರ್ದೋಲಿ, ಗುಜರಾತ್. ನೋಡಿ ಗಾಂಧಿಯವರು ಇಲ್ಲಿ ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ ಅಂತ ಹೇಳಿಲ್ಲ, ಗಾಂಧಿಯವರು ಹೊಸ ಮೂಮೆಂಟ್ನ ಶುರು ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಎಲ್ಲಿಂದ? ಬರ್ದೋಲಿ, ಗುಜರಾತ್ ಬರ್ದೋಲಿಂದ ಶುರು ಮಾಡ್ತೀನಿ ಅಂದ್ಕೊಂಡು ನ್ಯೂಸು ಬ್ರಿಟಿಷ್ ಕಂಡು ಹೋಗುತ್ತೆ. ಅದಕ್ಕಿಂತ ಮುಂಚೆ ಅವರು ಡಿಮ್ಯಾಂಡ್ ಮಾಡ್ತಾರೆ, ಟು ಡಿಮಾಂಡ್ ದ ರಿಲೀಸ್ ಆಫ್ ಅ ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ರಿಮೂವಲ್ ಆಫ್ ಅ ಪ್ರೆಸ್ ರೆಸ್ಟ್ರಿಕ್ಷನ್. ನೋಡಪ್ಪ, ಇವರ ಜನಗಳೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ, ಸರ್ ನೀವು ಸಿವಿಲ್ ಡಿಸೋಬಿಡಿಯಂಟ್ ಮೂವ್ಮೆಂಟ್ನ ಶುರು ಮಾಡಿ ಅಂತ ಹೇಳ್ತಾರೆ. ಬಟ್ ಗಾಂಧಿ ಏನು ಮಾಡ್ತಾರೆ, ಸಿವಿಲ್ ಡಿಸೋಬಿಡಿಯಂಟ್ ಬೇಡ, ಜಸ್ಟ್ ನಾವು ಒಂದು ಮೂಮೆಂಟ್ನ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳು ಸಾಕು, ಅಲ್ಲೇ ಅವರು ಸೂಸು ಮಾಡ್ಕೋತಾರೆ ಅಂತ ಹೇಳಿ ಅವರು ಗುಜರಾತ್ ಬರ್ದೋಲಿಯಲ್ಲಿ ಗಾಂಧಿಯವರು ಒಂದು ಹೊಸ ಮೂಮೆಂಟ್ನ ಶುರು ಮಾಡ್ತಾಯಿದ್ದಾರೆ ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅವ್ರಿಗೆ ಬಿಡ್ತಾರೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ. ನೆಕ್ಸ್ಟು ಅವರು ಒಂದು ಡಿಮ್ಯಾಂಡ್ ಮಾಡ್ತಾರೆ, ನೋಡಪ್ಪ ನಾನು ಈ ಮೂಮೆಂಟ್ನ ಶುರು ಮಾಡಬಾರ್ದು ಅಂತಂದರೆ ನೀನು ಇವ್ರನ್ನ ರಿಲೀಸ್ ಮಾಡಬೇಕು, ಪೊಲಿಟಿಕಲ್ ಲೀಡರ್ಸ್ನ ರಿಲೀಸ್ ಮಾಡಬೇಕು, ಜೊತೆಗೆ ಈ ಒಂದು ಪ್ರೆಸ್ಗೆ ನೀನು ಆ ಒಂದು ಸೆನ್ಸರ್ಶಿಪ್ ಏನಿದೆ ಅದನ್ನು ತೆಗಿಬೇಕು, ಆಯಿತಾ. ನೆಕ್ಸ್ಟು ದ ಮೂಮೆಂಟ್ ವಾಸ್ ಸ್ಟಾಪ್ ಬಿಫೋರ್ ಇಟ್ ಕುಡ್ ಗೈನ್ ಅ ಮೂಮೆಂಟಮ್ ಫಾಲೋಯಿಂಗ್ ಅ ವೈಲೆಂಟ್ ಚೌರಚೌರಿ ಇನ್ಸಿಡೆಂಟ್. ಸೊ ಈಗ ಗಾಂಧಿಯವ್ರು ಏನು ಮಾಡ್ತಾರೆ, ಆ ಮೂಮೆಂಟ್ನ ಶುರು ಮಾಡಬೇಕು ಅಂದ್ಕೊಂಡಿರ್ತಾರೆ, ಬಟ್ ಇನ್ನೂ ಶುರು ಮಾಡಿರಲ್ಲ. ಬಟ್ ಅದೇ ಟೈಮಲ್ಲಿ ಆ್ಯಕ್ಚುಲಾಗಿ ಅದು ಸ್ಟಾಪ್ ಆಗುತ್ತೆ. ಆ ಮೂಮೆಂಟು ಸ್ಟಾರ್ಟ್ ಮಾಡಬೇಕು ಅಂತ ಗಾಂಧಿಯವ್ರು ಅಂದ್ಕೊಂಡಿರ್ತಾರೆ, ಬಟ್ ಅಲ್ಲೇ ನಿಂತೋಗುತ್ತೆ. ಯಾಕೆ ಅಂತಂದರೆ ಚೌರಿ ಇನ್ಸಿಡೆಂಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ February 5th ನೋಡಿ, February 5th ಇಲ್ಲಿ February 1st, 1922 ಆ ಡಿಸಿಷನ್ ತಗೋತಾರೆ. ಅದಾದ 4 ದಿನಕ್ಕೆ ಚೌರಚೌರಿ ಇನ್ಸಿಡೆಂಟ್ ಆಗುತ್ತೆ. ಏನಿದು ಅಂತಂದರೆ, ಇಟ್ ಈಸ್ ಅಕರ್ಡ್ ಇನ್
Chaurachori village in Gorakhpur district, UP. The police has beaten up the leader of a group of volunteers complaining against the liquor sale and high food price, and then open fired the crowd outside the ಚೌರಚೌರಿ ಪೊಲೀಸ್ ಸ್ಟೇಷನ್. ಇಲ್ಲಿ ಏನಾಗುತ್ತೆ ಅಂದರೆ ಪೊಲೀಸು ಒಂದು ಲೀಡರ್ನ ಅರೆಸ್ಟ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಆ ಲೀಡರು ಇನ್ಕ್ರೀಸ್ ಫುಡ್ ಪ್ರೈಸು ಮತ್ತು ಈ ಲಿಕ್ವರ್ ಅಪೋಸ್ ಆಗಿ ಒಂದಷ್ಟು ಸ್ಟ್ರೈಕ್ನ ಮಾಡಿರ್ತಾನೆ. ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ತುಂಬ ಸಾಯೋ ರೀತಿ ಹೊಡೆದ್ಬಿಟ್ಟಿರ್ತಾರೆ ಬ್ರಿಟಿಷರು. ಇದನ್ನು ಕಂಡಂತಹ ಜನಗಳೇನು ಮಾಡ್ತಾರೆ, ಸ್ಟೇಷನ್ ಮುಂದೆ ಪ್ರೊಟೆಸ್ಟ್ ಮಾಡ್ತಾ ಕೂತಿರ್ತಾರೆ. ನೋಡಿ, ಇದು ಕೂಡ ಪೀಸ್ಫುಲ್ ಪ್ರೊಟೆಸ್ಟ್ ಆಗಿತ್ತು. ಸೊ ಅವಾಗೇನು ಮಾಡ್ತಾರೆ, ಇವರು ಯಾರೋ ಪೊಲೀಸ್ಗಳು ಓಪನ್ ಫೈರ್ ಮಾಡಿಬಿಡ್ತಾರೆ. ಓಪನ್ ಫೈರ್ ಮಾಡಿ ಅಲ್ಲೊಂದು ಜನನ ಸಾಯಿಸ್ಬಿಡ್ತಾರೆ. ಸೊ ಇದನ್ನು ನೋಡಿದಂತಹ ಒಂದು ಕ್ರೌಡು ಆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಬಿಡ್ತಾರೆ. ನೋಡಿ, ಫಸ್ಟಿಂದ ಹೇಳ್ತೀನಿ, ಫುಡ್ ಪ್ರೈಸ್ ಜಾಸ್ತಿ ಆಗಿದೆ, ಜೊತೆಗೆ ಲಿಕ್ವರ್ ಅಂದರೆ ಎಣ್ಣೆ, ಈ ಕಳ್ಳ ಬಡ್ಡಿ ಎಲ್ಲ ಮಾಡ್ತಾಯಿದ್ದೀರಾ. ಅಲ್ಲೇ ನೋಡಿ, ಮೊದಲು ಈಗೇನು ಬರ್ತಾಯಿತ್ತಲ್ಲ ಬ್ರ್ಯಾಂಡೆಡ್ ಡ್ರಮ್ಸು ಹಂಗೆ ಹಿಂಗೆ ಅಂತ, ಆ ಥರ ಅಲ್ಲ, ಅದು ಮೊದಲೆಲ್ಲ ಕಳ್ಳ ಬಡ್ಡಿ ಇರ್ತಿತ್ತು. ಸೊ ಆ ಥರ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅದನ್ನು ಬ್ಯಾನ್ ಮಾಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಪ್ರೊಟೆಸ್ಟ್ಗಳನ್ನ ಮಾಡಿರ್ತಾರೆ. ಈ ಪೊಲೀಸ್ ನನ್ನ ಮಕ್ಕಳು ಏನು ಮಾಡ್ತಾರೆ, ಈ ಪೊಲೀಸ್ಗಳು ಅಂದರೆ ಬ್ರಿಟಿಷ್ ಪೊಲೀಸ್ಗಳು ಅರೆಸ್ಟ್ ಮಾಡಿಬಿಡ್ತಾರೆ. ಯಾರನ್ನ, ಇವ್ರನ್ನ ಲೀಡರ್ಸ್ಗಳನ್ನ ಅರೆಸ್ಟ್ ಮಾಡಿ ಫುಲ್ ಹೊಡಿತಾರೆ, ಸಾಯೋ ರೀತಿ ಹೊಡಿತಾರೆ. ಸರಿನಾ, ಸಾಯೋ ರೀತಿ ಹೊಡಿತಾರೆ. ಇದನ್ನು ನೋಡಿದಂಥ ಜನಗಳೇನು ಮಾಡ್ತಾರೆ, ಸ್ಟೇಷನ್ಗೆ ಬೆಂಕಿ ಇಟ್ಬಿಡ್ತಾರೆ. ಸೊ ಬೆಂಕಿ ಇಟ್ಟು 22 ಪೊಲೀಸ್ ಮೆನ್ಗಳನ್ನ ಒಳಗಡೆ ಸುಟ್ಟಾಕ್ತಾರೆ. ಸೊ ನೆಕ್ಸ್ಟು ಸಮ್ ಪೊಲೀಸ್ ಮೆನ್ ಅಟೆಂಪ್ಟೆಡ್ ನೋಡಿ, ಒಂದಷ್ಟು ಪೊಲೀಸ್ ಮೆನ್ಗಳು ಎಸ್ಕೇಪ್ ಆಗೋದಕ್ಕೆ ಹೋಗ್ತಾ ಇದ್ದಂಥ ಪೊಲೀಸ್ಗಳನ್ನ ಹಿಡಿದು ಒಳಗಡೆ ದಬ್ಬಿದ್ದಾರಂತೆ. ಸೊ ಇದರಿಂದ ಗಾಂಧಿ ಡೀಪ್ಲಿ ಡಿಸ್ಟರ್ಬ್ ಬೈ ದ ವೈಲೆಂಟ್ ಟರ್ಮ್ ಆಫ್ ದ ಇವೆಂಟ್, ಗಾಂಧಿ ಇಮಿಡಿಯೇಟ್ಲಿ ಕಾಲ್ ಆಫ್ ದ ನಾನ್ ಕೋಆಪರೇಷನ್ ಮೂಮೆಂಟ್. ನೋಡಿ, ಈ ಒಂದು ಮೂಮೆಂಟ್ ಹೆಸರು ಯಾವುದು ಗೊತ್ತಾಯ್ತಾ? ಈಗ ನಾನು ಹೇಳಿಲ್ಲ ಆಗಲೇ ಯಾವುದೋ ಮೂಮೆಂಟ್ ಅಂತ. ಸೊ ಗಾಂಧಿಯವರು ಫೆಬ್ರವರಿ 1 ಒಂದು ಮೂಮೆಂಟ್ನ ಶುರು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ಫೆಬ್ರವರಿ 1 ಒಂದು ಮೂಮೆಂಟ್ನ ಬರ್ದೋಲಿ ಗುಜರಾತಲ್ಲಿ ಶುರು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದೇ ಮೂಮೆಂಟ್ ಯಾವುದು ಅಂತಂದರೆ ನೀವೇ ಅಂದ್ಕೊಂಡಿರ್ಬೇಕು ಸಿವಿಲ್ ಡಿಸೋಬಿಡಿಯೆಂಟ್ ಮೂಮೆಂಟ್ ಅಂತ ಅಲ್ಲ. ದಟ್ ಈಸ್ ಕಾಲ್ಡ್ ನಾನ್ ಕೋಆಪರೇಷನ್ ಮೂಮೆಂಟ್ ಅಷ್ಟೇ. ಇಲ್ಲಿ ಖಿಲಾಫತ್ ಅಲ್ಲ, ಜಸ್ಟ್ ನಾನ್ ಕೋಆಪರೇಷನ್ ಮೂಮೆಂಟ್ ಅಷ್ಟೇ, ಆಯಿತಾ? ಸೊ ಅದನ್ನು ಕೂಡ ಅವರು ಕಾಲ್ ಆಫ್ ಮಾಡಿದ್ರು, ಅಂದರೆ ಸ್ಟಾಪ್ ಮಾಡಿದ್ರು. ನೆಕ್ಸ್ಟು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಟ್ ಇನ್ ಬರ್ದೋಲಿ February 1922 and decided to stop the breaking the law and more focus on constructive work like promoting khadi, starting a national school and social response. ನೋಡಿ, ಕಾಂಗ್ರೆಸ್ ಅವರು ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಂತ ಒಂದು ಸ್ಟಾರ್ಟಿಂಗ್ ಮಾಡ್ಕೊಂಡಿರ್ತಾರಲ್ಲ ಫೀಲ್ಡ್ ವರ್ಕ್ಗೆ ಅಂತ. ಸೊ ಈ ಥರ ಒಂದು ಫೀಲ್ಡ್ ವರ್ಕ್ ಮೆಂಬರ್ಸ್ ಏನು ಮಾಡ್ತಾರೆ, ಬರ್ದೋಲಿ ಒಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ, ನೋಡ್ರಪ್ಪ ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿ ಬುದ್ಧಿವಾದ ಹೇಳಿ, ನಾವು ನಮ್ಮ ಕೆಲಸ ಏನು ಅಂತಂದರೆ ಖಾದಿನ ಪ್ರಮೋಟ್ ಮಾಡಬೇಕು, ನ್ಯಾಷನಲ್ ಸ್ಕೂಲ್ಸ್ನ ಡೆವಲಪ್ ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು, ಸೋಷಲ್ ರಿಫಾರ್ಮ್ಗಳನ್ನ ತರಬೇಕು. ಈ ರೀತಿ ಬೆಂಕಿ ಹಾಕೊಂಡೆಲ್ಲ ಕೂತ್ಕೊಂಡ್ರೆ ನಮಗೆ ಇಂಡಿಪೆಂಡೆನ್ಸ್ ಸಿಗಲ್ಲ ಕಣ್ರಪ್ಪ ಅಂತೆಲ್ಲ ಹೇಳ್ತಾರೆ. ಸೊ ದಿಸ್ ಇನ್ಸಿಡೆಂಟ್ ಚೇಂಜ್ ದ ಫ್ರೀಡಮ್ ಸ್ಟ್ರಗಲ್, ಮೇಕಿಂಗ್ ಅ ನಾನ್ ವೈಲೆಂಟ್ ಮೈನ್ ಪರ್ಪಸ್. ನೆಕ್ಸ್ಟು ಲೀಡರ್ಸ್ ಲೈಕ್ ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಡಿಡೆಂಟ್ ಅಗ್ರಿ ವಿತ್ ದ ಗಾಂಧಿ ಡಿಸಿಷನ್ ಟು ಸ್ಟಾಪ್ ದ ಮೂಮೆಂಟ್. ಸೊ ಗಾಂಧಿಯವ್ರು ನೀವೇನು ಸ್ಟಾಪ್ ಮಾಡಿದ್ರೆ ಅದು ತಪ್ಪು, ಸೊ ಅದ್ರ ಪಾಡಿಗೆ ಅದು ಇದೆ ಬಿಡಿ, ನಿಮ್ಮ ಪಾಡಿಗೆ ನೀವು ಶುರು ಮಾಡಿ ಅಂತ ಹೇಳ್ತಾರೆ ಯಾರು, ನೆಹರು ಮತ್ತು ಬೋಸ್ ಅವರು. ನೆಕ್ಸ್ಟು ವೈ ಗಾಂಧಿ ವಿಡ್ರೂ ದ ಮೂಮೆಂಟ್, ಇದು ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಗಾಂಧಿ ಬಿಲೀವ್ಡ್ ಪೀಪಲ್ ಡಿಡೆಂಟ್ ಫುಲ್ಲಿ ಅಂಡರ್ಸ್ಟುಡ್ ದ ನಾನ್ ವೈಲೆನ್ಸ್ ಲೀಡಿಂಗ್ ದ ಇನ್ಸಿಡೆಂಟ್ ಲೈಕ್ ಚೌರಾಚೌರಿ. ಸೊ ಗಾಂಧಿ ಅವ್ರಿಗೆ ಅರ್ಥ ಆಗುತ್ತೆ, ನೋಡ್ರಪ್ಪ ನಮ್ಮ ಜನಗಳಿಗೆ ಏನಾದ್ರು ಹೇಳೋ ಅದು ಪೂರ್ತಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ ನನ್ನ ಮೆಥಡ್ ಏನು ನಾನ್ ವೈಲೆನ್ಸ್ ಮೆಥಡು, ಬಟ್ ಇವರು ವೈಲೆನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಜನಗಳು ಹೇಳ್ತಾರೆ. ಸೊ ಗಾಂಧಿ ಹೇಳ್ತಾರೆ. ಸೊ ನೆಕ್ಸ್ಟ್ ದ ಮೂಮೆಂಟ್ ವಾಸ್ ಲೂಸಿಂಗ್ ಮೊಮೆಂಟಮ್ ಆ್ಯಸ್ ಇಟ್ಸ್ ಸ್ಟಾರ್ಟ್ ಹಾರ್ಡ್ ಟು ಸಸ್ಟೈನ್ ದ ಹೈ ಎಂಥೂಸಿಯಾಸಮ್ ಫಾರ್ ಲಾಂಗರ್ ಪೀರಿಯಡ್. ನೋಡಿ, ಆ ಮೂಮೆಂಟ್ಗಳು ಶುರುವಾಗೋದಕ್ಕಿಂತ ಮುಂಚೆನೇ ನಿಂತೋಗ್ತಾ ಇದೆ. ಯಾಕೆ ಅಂತ ಗೊತ್ತಾಯಿಲ್ಲ, ಒಂದು ಲಾಂಗ್ ಟರ್ಮ್ ಬರೋದಕ್ಕೆ ಏನೋ ಒಂದು ಮಾಡಬೇಕು ಅಂತ ಹೋಗ್ತೀನಿ, ಬಟ್ ಆಗ್ತಾಯಿಲ್ಲ. ನೆಕ್ಸ್ಟು ದ ಬ್ರಿಟಿಷ್ ಗವರ್ಮೆಂಟ್ ಶೋಡ್ ನೋ ವಿಲ್ಲಿಂಗ್ನೆಸ್ ಟು ನೆಗೋಷಿಯೇಟ್. ನೋಡಿ, ಈ ಒಂದು ವಿಷಯಕ್ಕೆ ಬ್ರಿಟಿಷರು ನೆಗೋಷಿಯೇಟ್ ಆಗೋದಕ್ಕೆ ತಯಾರೇ ಇರಲಿಲ್ಲ. ನೋಡಿ, ಸ್ಟಾರ್ಟಿಂಗು ಗಾಂಧಿಯವರು ತಯಾರಾಗೋದಕ್ಕೆ ರೆಡಿ ಇರಲಿಲ್ಲ, ಬಟ್ ಈಗ ಬ್ರಿಟಿಷರು ನೆಗೋಷಿಯೇಟ್ ಮಾಡೋಕ್ಕೆ ತಯಾರಾಗಿರಲಿಲ್ಲ. ನೆಕ್ಸ್ಟು ಎಂಡ್ ಆಫ್ ಖಿಲಾಫತ್ ಇಶ್ಯೂ. ಸೊ 1922 ಮುಸ್ತಫಾ ಕಮಲ್ ಪಾಷಾ ಇನ್ ಟರ್ಕಿ ಅಬೋಲಿಷ್ ದ ಸುಲ್ತಾನ್ ಪೊಲಿಟಿಕಲ್ ಪವರ್ಸ್, ಟರ್ನಿಂಗ್ ಟರ್ಕಿ ಇಂಟು ಸೆಕ್ಯುಲರ್ ಸ್ಟೇಟ್. ನೋಡಿ, ಸೊ 1922 ಈಗಾಗಲೇ ಇಂಡಿಯನ್ ಮುಸ್ಲಿಮ್ ಕುಣಿತಾ ಇದ್ರು, ನಮಗೆ ಖಿಲಾಫತ್ ಹಂಗಾಗಿದೆ, ನಮ್ಮ ಖಲೀಫಾಗೆ ಅಫೆಕ್ಟ್ ಆಗಿದೆ, ಅಟ್ಯಾಕ್ ಆಗಿದೆ ಅಂತ. ಸೊ ಅಲ್ಲೇನಾಗುತ್ತೆ, ಆ ಒಂದು ಸುಲ್ತಾನ್ ಇರೋದನ್ನೇ ಅವರು ಅಬೋಲಿಷ್ ಮಾಡ್ತಾರೆ. ಅಬೋಲಿಷ್ ಮಾಡಿ ಅವರು ಒಂದು ಸೆಕ್ಯುಲರ್ ಸ್ಟೇಟಾಗಿ ಮಾಡಿಬಿಡ್ತಾರೆ,
ಆಯಿತಾ. ಸೊ ಯಾರು ಅದನ್ನು ಮಾಡ್ತಾರೆ ಅಂದರೆ ಮುಸ್ತಫಾ ಕಮಲ್ ಪಾಷಾ ಅನ್ನೋರು ಟರ್ಕಿಲಿ ಒಂದು ಸುಲ್ತಾನ್ ಅಂತ ಏನೋ ಒಂದು ಪೊಲಿಟಿಕಲ್ ಪವರ್ ಇತ್ತು ಅದನ್ನು ಅಬಾಲಿಷ್ ಮಾಡಿ ಟರ್ಕಿನ ಒಂದು ಸೆಕ್ಯುಲರ್ ಸ್ಟೇಟಾಗಿ ಬದಲಾಯಿಸ್ತಾರೆ. ಸೊ ಇನ್ 1924 ದ ಖಲೀಫಾ ವಾಸ್ ಅಫಿಷಿಯಲಿ ಅಬಾಲಿಷ್ಡ್. 1924 ಇದು 1922 ಅದು ಹೇಳ್ತಾರೆ, ಬಟ್ ಅಫಿಷಿಯಲ್ ಆಗಿ ಅಬಾಲಿಷ್ ಆಗಿದ್ದು 1924 ಮೇಕಿಂಗ್ ಅ ಖಲೀಫಾ ಮೂವ್ಮೆಂಟ್ ನೋ ಲಾಂಗರ್ ಮ್ಯಾಟರ್. ಸೊ ಅಲ್ಲಿಗೆ ಈ ಒಂದು ಖಲೀಫಾ ಮೂವ್ಮೆಂಟ್ ಏನಿದೆ ಅದನ್ನು ಅಲ್ಲಿಗೆ ಬಿಟ್ಬಿಡಿ, ಎಲ್ಲ ಮುಸ್ಲಿಮ್ಸ್ ಬಿಟ್ಬಿಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ದ ಟರ್ಕಿ ಅಡಾಪ್ಟೆಡ್ ಅ ಮಾಡರ್ನ್ ಲೀಗಲ್ ಸಿಸ್ಟಮ್, ಪ್ರಮೋಟೆಡ್ ವುಮೆನ್ ರೈಟ್ಸ್, ನ್ಯಾಷನಲೈಸ್ ಎಜುಕೇಷನ್, ಡೆವಲಪ್ಡ್ ಇಂಡಸ್ಟ್ರೀಸ್ ಆ್ಯಂಡ್ ಅಗ್ರಿಕಲ್ಚರ್. ನೋಡಿ ಇಷ್ಟೆಲ್ಲ ನಮ್ಮ ಟರ್ಕಿಯವರು, ಆದರೂ ಕೂಡ ನಮ್ಮ ಟರ್ಕಿ ಅಂತ ಹೇಳಬಾರ್ದು ಗುರು. ಟರ್ಕಿಯವರು ಕಾಶ್ಮೀರ ವಿಷಯದ ಇಟ್ಕೊಂಡು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದ್ರು. ಬಟ್ ಅಲ್ಲಿ ಟರ್ಕಿಲಿ ಆದಂತಹ ಒಂದು ಅರ್ಥಕ್ವೇಕ್ ಆಗಿತ್ತು ಅಲ್ವಾ, ಅರ್ಥಕ್ವೇಕ್ ಆಗಿದ್ದು ರೀಸೆಂಟಾಗಿ ಟರ್ಕಿಲಿ. ಸೊ ಯಾವ ದೇಶನೂ ಬರಲಿಲ್ಲ ಅವರು ಟರ್ಕಿಗೆ ಏಡ್ ಮಾಡೋದಕ್ಕೆ. ಸೊ ಆಪ್ರೇಷನ್ ದೋಸ್ತ್ ಅಂತ ಹೇಳಿ ಅಲ್ವಾ, ಆಪ್ರೇಷನ್ ದೋಸ್ತ್ ಅನ್ಕೋತೀನಿ, ಆಪ್ರೇಷನ್ ದೋಸ್ತ್ ಅಂತ ಹೇಳಿ ಟರ್ಕಿಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಫುಡ್ಡಿಂದ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ನೆಕ್ಸ್ಟು ಅವ್ರನ್ನ ಒಂದು ಅಂದರೆ ಅರ್ಥಕ್ವೇಕಲ್ಲಿ ಸಿಲ್ಕೊಂಡಂಥ ಒಂದು ಮೆಂಬರ್ಸ್ಗಳನ್ನ ರೆಸ್ಕ್ಯೂ ಮಾಡೋದಾಗಿರ್ಬೋದು. ಸೊ ಇದನ್ನೆಲ್ಲ ಇನ್ವಾಲ್ವ್ ಮಾಡಿದ್ದು ಯಾರು? ಪಾಕಿಸ್ತಾನ ಬಂದಿತ್ತಾ? ಇಲ್ಲ. ಟರ್ಕಿಗೆ ಯಾರು ಹೆಲ್ಪ್ ಮಾಡಿದ್ರು? ನಮ್ಮ ಇಂಡಿಯಾ. ಬಟ್ ಸ್ಟಿಲ್ ಅವರು ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡ್ತಾರೆ. ಅವರು ಅಂದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಕಾಶ್ಮೀರ ಇಶ್ಯೂದಲ್ಲಿ ಅವರು ಪಾಕಿಸ್ತಾನ್ಗೆ ಅವರು ಆದಷ್ಟು ಇದು ಮಾಡ್ತಾರೆ, ಅಂದರೆ ಹೆಲ್ಪ್ ಮಾಡ್ತಾರೆ, ಸಪೋರ್ಟಾಗಿ ನಿಂತ್ಕೋತಾರೆ ಟರ್ಕಿಯವರು. ಏನು ಮಾಡಿದ್ರು ಬುದ್ಧಿ ಬರಲ್ಲ, ಏನು ಮಾಡಿದ್ರು ಟರ್ಕಿ ಬಿಡಿ. ಸೊ ನೆಕ್ಸ್ಟು ಎವಲ್ಯೂಷನ್ ಆಫ್ ಖಿಲಾಫತ್ ಮೂಮೆಂಟು. ಸೊ ದ ಮೂಮೆಂಟ್ ಬ್ರಾಟ್ ಮೆನಿ ಅರ್ಬನ್ ಮುಸ್ಲಿಮ್ಸ್ ಇಂಟು ಫ್ರೀಡಮ್ ಸ್ಟ್ರಗಲ್. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಮುಸ್ಲಿಮ್ಸ್ ಕೂಡ ಇನ್ವಾಲ್ವ್ ಆಗಿದ್ರು. ಸೊ ಸ್ಟಾರ್ಟಿಂಗಲ್ಲಿ ಹೇಳಬೇಕಾದ್ರೆ, ನೀವು ಬೆಂಗಾಲ್ ಪಾರ್ಟಿಷನಿಂದ ಹೇಳಬೇಕಾದ್ರೆ ಕೆಲವೊಂದು ಮುಸ್ಲಿಮ್ಸ್ಗಳು ಇನ್ವಾಲ್ವೇ ಆಗಿರೋದಿಲ್ಲ. ಸೊ ಇನ್ವಾಲ್ವ್ ಆಗಿರ್ತಾರೆ, ಏನಕ್ಕೆ ಅಂದರೆ ಪಾರ್ಟಿಷನ್ ಮಾಡೋದಕ್ಕೆ ಒಪ್ಕೊಂಡು ಇನ್ವಾಲ್ವ್ ಆಗಿರ್ತಾರೆ, ಬಟ್ ಅಪೋಸ್ ಮಾಡಿಕೊಂಡು ಯಾರು ಕೂಡ ಇನ್ವಾಲ್ವ್ ಆಗಿರೋಲ್ಲ. ಫಾರ್ ದ ಫಸ್ಟ್ ಟೈಮ್ ಇಲ್ಲಿ ಎಲ್ಲ ಅರ್ಬನ್ ಮುಸ್ಲಿಮ್ ಕೂಡ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದು ಮೊದಲನೇ ಪಾಯಿಂಟು. ಸೊ ನೆಕ್ಸ್ಟು ನ್ಯಾಷನಲ್ ಲೀಡರ್ಸ್ ವುಡ್ ನಾಟ್ ಫುಲ್ಲಿ ಹೆಲ್ಪ್ ಮುಸ್ಲಿಮ್ ಮೋರ್ ಫಾರ್ ರಿಲಿಜಿಯಸ್ ಕನ್ಸರ್ನ್ ಟು ಬಿ ಮೋರ್ ಯುನೈಟೆಡ್ ಸೆಕ್ಯುಲರ್ ವೇ ಥಿಂಕ್ ಅಬೌಟ್ ಪಾಲಿಟಿಕ್ಸ್. ನೋಡಿ ತುಂಬ ನ್ಯಾಷನಲ್ ಲೀಡರ್ಸ್ಗಳು ಮುಸ್ಲಿಮ್ಸ್ಗಳು ಹೆಲ್ಪ್ ಮಾಡೋದಿಲ್ಲ, ಯಾಕೆಂದರೆ ಇದೊಂದು ರಿಲಿಜಿಯಸ್ ಇಶ್ಯೂ ಆಗಿದೆ, ಇದೊಂದು ಪೊಲಿಟಿಕಲ್ ಇಶ್ಯೂ ಅಲ್ಲ ಅಂತ ಹೇಳಿ ಒಂದಷ್ಟು ಲೀಡರ್ಸ್ಗಳು ಹೆಲ್ಪ್ ಮಾಡೋದಿಲ್ಲ. ಆಯಿತಾ. ನೆಕ್ಸ್ಟು ದಿಸ್ ಮೂಮೆಂಟ್ ರೀಚ್ಡ್ ಆಲ್ ಸೆಕ್ಷನ್ ಆಫ್ ದ ಸೊಸೈಟಿ ಇನ್ಕ್ಲೂಡಿಂಗ್ ಆರ್ಟಿಷನ್ಸ್, ಪೀಸೆಂಟ್ಸ್, ಸ್ಟೂಡೆಂಟ್ಸ್ ಆ್ಯಂಡ್ ವುಮೆನ್ಸ್, ಅರ್ಬನ್ ಪೂರ್. ಸೊ ಈ ಒಂದು ನಾನ್ ಕೋಆಪರೇಷನ್ ಖಿಲಾಫತ್ ಮೂಮೆಂಟ್ ಏನಿದೆ, ಸೊ ಎಲ್ಲ ಪಾರ್ಟ್ ಆಫ್ ಇಂಡಿಯಾ ಅಂದರೆ ಎಲ್ಲ ಮೆಂಬರ್ಸ್ ಕೂಡ ಇದು ರೀಚ್ ಆಗುತ್ತಂತೆ. ನೆಕ್ಸ್ಟು ಪಾರ್ಟಿಸಿಪೇಷನ್ ಆಫ್ ಮುಸ್ಲಿಮ್ಸ್ ಮೇಡ್ ಅ ಫ್ರೀಡಮ್ ಸ್ಟ್ರಗಲ್ ಫೀಲ್ ರೆವಲ್ಯೂಷನರಿ. ನೋಡಿ ಪಾರ್ಟಿಸಿಪೇಷನ್ ಆಫ್ ಮುಸ್ಲಿಮ್, ಯಾಕಂದರೆ ಮುಸ್ಲಿಮ್ ಮೆಜಾರಿಟಿ ಇತ್ತು ಬೆಂಗಾಲಲ್ಲಿ. ಸೊ ಅವರ ಒಂದು ಪಾರ್ಟಿಸಿಪೇಷನಿಂದ ಏನಾಯಿತು, ಈ ಒಂದು ಸ್ಟ್ರಗಲ್, ಫ್ರೀಡಮ್ ಸ್ಟ್ರಗಲ್ ಒಂದು ರೆವಲ್ಯೂಷನರಿ ಥರ ಆಯಿತು. ಸೊ ಕೊಲೋನಿಯಲ್ ಮಿತ್ ಬ್ರೋಕನ್ ಏನು ಅಂತಂದರೆ, ಬ್ರಿಟಿಷ್ ರೂಲ್ ಹೆಲ್ಪ್ಡ್ ಇಂಡಿಯನ್ಸ್, ಪ್ರೂವನ್ ಫಾಲ್ಸ್ ಬೈ ಅರ್ಲಿ ನ್ಯಾಷನಲ್ ಥಿಂಕರ್. ಸೊ ಮಿತ್ ಒನ್ ಏನಿತ್ತು ಅಂದರೆ, ಕೊಲೋನಿಯಲ್ ಒಂದು ಮಿತ್ ಏನಿತ್ತು ಅಂತಂದರೆ, ಬ್ರಿಟಿಷರು ಇಂಡಿಯನ್ಸ್ಗೆ ಹೆಲ್ಪ್ ಮಾಡ್ತಾರೆ ಅನ್ನೋದು ಒಂದು ಮಿತ್ತು ಸುಳ್ಳಾಯಿತು. ಸೊ ಮಿತ್ ಟು ಏನು, ಬ್ರಿಟಿಷ್ ರೂಲ್ ವಾಸ್ ಅನ್ಬೀಟಬಲ್ ಅನ್ನೋದು ಸುಳ್ಳಾಯಿತು. ಸೊ ಬ್ರಿಟಿಷ್ ರೂಲ್ ಏನಿದೆ ಇಟ್ಸ್ ಕಾಲ್ಡ್ ಅನ್ಬೀಟಬಲ್ ಅಂತ ಅವ್ರು ಹೇಳ್ಕೊಂಡಿರ್ತಾರೆ, ಬಟ್ ಇವರ ಒಂದು ಸತ್ಯಾಗ್ರಹದಿಂದ ಇವ್ರನ್ನ ಬೀಟ್ ಮಾಡ್ಬೋದು ನನ್ನ ಈ ಒಂದು ನಾನ್ ಕೋಆಪರೇಷನ್ ಮತ್ತು ಖಿಲಾಫತ್ ಮೂವ್ಮೆಂಟಿಂದ ತೋರಿಸ್ಕೊಡಲಾಗಿದೆ ಅನ್ನೋದು ಒಂದು ಮಿತ್ತು ಬ್ರೋಕ್ ಆಗಿದೆ. ನೆಕ್ಸ್ಟು ದ ಮೂವ್ಮೆಂಟ್ ಹೆಲ್ಪ್ ದ ಪೀಪಲ್ ಟು ಓವರ್ಕಮ್ ದರ್ ಫಿಯರ್ ಆಫ್ ಕೊಲೋನಿಯಲ್ ರೂಲ್. ಓಕೆ, ಇಷ್ಟು ಬಂದು ನಿಮ್ಮ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಗಿತ್ತು. ನೋಡಿ ಅಷ್ಟೇನು ಕಷ್ಟ ಇಲ್ಲ, ಇದು ಈಸಿ. ಪ್ರಿಲಿಮ್ಸಲ್ಲಿ ತುಂಬ ಕೇಳುವಂಥ ಟಾಪಿಕ್ ಯಾವ್ದಾರು ಇತ್ತು ಅಂದರೆ ಇದೆ ನಾನ್ ಕೋಆಪರೇಷನ್ ಖಿಲಾಫತ್ ಮೂವ್ಮೆಂಟು. ಯಾಕಂತಂದರೆ ತುಂಬ ಕ್ವಶನ್ ಈ ಟಾಪಿಕಿಂದ ಕೇಳಿಲ್ಲ. ಸೊ ನೀವು ಆದಷ್ಟು ಡೀಟೇಲಾಗಿ ಓದಿ, ಇಷ್ಟು ಹೇಳ್ಕೊಟ್ಟಿದ್ದಲ್ಲ ಅಷ್ಟು ಗೊತ್ತಿದ್ರೆ ಸಾಕು, ಇನ್ನೇನು ಬೇಡ. ಸಮರಿ ಶೀಟ್ಗಳು ತೊಗೊಳ್ಳಿ, ಸಮರಿ ಶೀಟಲ್ಲಿ ಹೆಸರುಗಳು ಜಾಸ್ತಿ ಇದೆ, ಅಂದರೆ ಒಬ್ಬೊಬ್ಬರ ಹೆಸರು, ಲೀಡರ್ಸ್ಗಳ ಹೆಸರುಗಳಿದೆ. ಸೊ ಅಷ್ಟನ್ನು ಓದ್ಕೊಂಡ್ರೆ ಸಾಕು. ಈ ಒಂದು ಕತೆ ಅರ್ಥ ಆಗಿತ್ತು ಅಂದರೆ ನೀವು ಒಂದ್ಸರಿ ಹೋಗಿ ನಿಮ್ಮ ಒಂದು ಸ್ಪೆಕ್ಟ್ರಮ್ ನೋಟ್ಸ್ ಓದಿ, ಎನ್ನಫ್, ಅಷ್ಟೇ ಸಾಕು, ಇನ್ನೇನು ಬೇಡ. ನಾನು ಕೊಡುವಂಥ ಸಮರಿ ಶೀಟ್ಗಳನ್ನ ನೀವು ರಿವಿಷನ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಮಾಡ್ಕೊಳ್ರಪ್ಪ, ಯಾಕಂದರೆ ನಿಮಗೋಸ್ಕರನೇ ಮಾಡ್ತಾರದು ನಾನು, ಸರಿನಾ. ನಿಮ್ಮ ಒಂದು ರೆಸ್ಪಾನ್ಸ್ ಇಲ್ದಿರೋ ಕಾರಣಕ್ಕೆ ನಾನು ಸ್ಪೆಕ್ಟ್ರಮ್ ನಿಲ್ಲಿಸಿದೆ, ಸರಿನಾ. ಮುಗಿಸ್ಬಿಡ್ತೀನಿ ಬಿಡಿ, ಆಯಿತು. ಇನ್ನೇನು 4-5 ಚಾಪ್ಟರ್ ಆಯಿತು ಅಂದರೆ ಕಂಪ್ಲೀಟ್ ಸ್ಪೆಕ್ಟ್ರಮ್ ಮುಗಿದೇ ಹೋಗುತ್ತೆ, ಆಯಿತಾ. ಸೊ ಮುಗಿಸ್ಬಿಡ್ತೀನಿ. ಸೊ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಯಿತಾ. ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಸಮ್ಮರ್ ಶೀಟ್ ತೊಗೊಳ್ತೀನಿ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಬೈ ಲಿಂಕ್ ಇದೆ, ಅಲ್ಲಿ ಹೋಗಿ ಬೈ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು.